ಶರಣಂ ಶರಣಾರ್ಥಿ. ನಮ್ಮ ನಿರಂತರವಾಗಿ ಮುಂದುವರಿಯುತ್ತಿರುವ ಆಚರಣೆಯ ಕಾರ್ಯಕ್ರಮಗಳು, ನಿಜಾಚರಣೆಯ ಕಾರ್ಯಕ್ರಮಗಳು, ಹೋದ ಸಂಚಿಕೆಯಲ್ಲಿ ಹೇಗೆ ಈ ತತ್ವಗಳನ್ನು, ಅದ್ಭುತವಾದ ತತ್ವಗಳನ್ನು ಸಿದ್ಧ ಮಾದರಿ ಆಚೆ ತರಬೇಕು, ಸಾಕಷ್ಟು ಪ್ರಯತ್ನ ನಡೆದಿದೆ, ಏನೂ ಮಾಡಿಲ್ಲ ಅಂದರೆ ನನ್ನಂಥ ಮೂರ್ಖ ಇನ್ನೊಬ್ಬರಿಲ್ಲ. ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ. ತಾವು ಅನೇಕ ಬಾರಿ ಹೇಳಿದ್ದೀರಿ, ಶಿವಯೋಗಿಗಳಿದ್ದವರು ಏನಾದ್ರಿ ಅಂತ ತಾವೇ ಹೇಳಿದ್ದೀರಿ. ಎಲ್ಲಿಗೆ ಬಂದು ನಾವು ನಿಂತು ಈಗ ದಾರಿಗಳಾಗಿ ನಾವು ಬಂದಿದ್ದೀವಿ ಅನ್ನೋ ಅದೇ ರೀತಿ ಸಮಾಜದಲ್ಲಿಯೂ ಕೂಡ ಎಲ್ಲಿ ಯಾವ ನೆಲೆಗೆ ಶರಣರನ್ನು ಕರ್ಕೊಂಡು ಹೋಗೋದಕ್ಕೆ ನಮಗೆ ಮಾರ್ಗದರ್ಶನ ಮಾಡಿದ್ರು, ನಮಗೆ ಅಲ್ಲಿಂದ ಬರೋಕ್ಕಾಗ್ತಾ ಇಲ್ಲ. ಇವತ್ತಿನ ಪ್ರಚಾರ ಮತ್ತು ಪ್ರಸಾರದ ಕಾರ್ಯಕ್ರಮಗಳೆಲ್ಲವೂ ಕೂಡ ಅದೇ ಒಂದು ಸಿದ್ಧ ಮಾದರಿಯ ಚೌಕಟ್ಟಿಗೆ ಒಳಗಾಗ್ಬಿಟ್ಟಿವೆ. ಈ ಸಿದ್ಧ ಮಾದರಿಯ ಆಚೆ ಬರಬೇಕಾಗಿದೆ. ಅಂದರೆ ಇವತ್ತಿನ ಯುವಕರಿಗೆ, ಇವತ್ತಿನ ಯುವ ಜನಾಂಗಕ್ಕೆ ಮಾಡಿದರೆ ಇನ್ನೊಂದು ಶತಮಾನಕ್ಕೆ ಅದು ಹೋಗುತ್ತೆ ಮುಂದೆ. ಇಲ್ಲದೆ ಹೋದರೆ ಇವತ್ತು ನಾವೇನು 850 ವರ್ಷ ಅಂತೀವಿ, ಮುಂದಿನ ಇನ್ನೊಂದು 100 ವರ್ಷಕ್ಕೆ 950 ವರ್ಷ ಅಂತ ಹೇಳೋರು ಕೆಲವರು ಉಳಿತಾರೆ. ಆದರೆ ಮೂಲ ತತ್ವ ಏನು ನಮಗೆ ಶರಣರು ಹೇಳಿಕೊಟ್ರು ನಿಮಗೆ ಗೊತ್ತಿದೆ ಗುರುಗಳೇ. ಯಾವ ಸ್ಥಿತಿಗೆ ನಾವು ತಲುಪ್ತೇವೆ, ಯಾವ ಸ್ಥಿತಿಗೆ ತಲುಪ್ತೇವೆ ಅಂತ ಅಂದರೆ ಒಂದೇ ಮಾತು, ನಮ್ಮ ಇಡೀ ದೊಡ್ಡ ಸಂಸ್ಕೃತಿ ಇತಿಹಾಸಕ್ಕೆ ಪಾಲಾಗ್ಬಿಡತ್ತೆ ಗುರುಗಳೇ. ಇತಿಹಾಸದ ಪಾಲಾಗಬಾರ್ದು ಅಂದರೆ ನಾವೆಲ್ಲರೂ ಕೂಡ ಸಿದ್ಧ ಮಾದರಿಯ ಆಚೆ ಬಂದು ಈಗಿರ್ತಕ್ಕಂಥ ಚೌಕಟ್ಟುಗಳಲ್ಲಿ 4 ಗೋಡೆ ಮಧ್ಯೆ ಚರ್ಚೆಗಳನ್ನು ಅನುಭವ ಮಂಟಪದಲ್ಲಿ ಮಕ್ಕಳೊಡನೆ ಎಲ್ಲರೊಡನೆ ಚರ್ಚೆ ಮಾಡಿ ಈ ಪರಿವರ್ತನಾತ್ಮಕ ನೆಲೆಯಲ್ಲಿ ಹೇಗೆ ಶರಣರು ನಮಗೆ ಅನೇಕ ಸ್ಥಳಗಳನ್ನು ಮಾಡಿಕೊಟ್ರು, ಈ ಸ್ಥಳದಲ್ಲಿ ಮುಂದುವರಿರಿ 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 ಅಂತ ಹೇಳಿದ್ರು. ಅದನ್ನು ಕೂಡ ಮತ್ತೆ ಇನ್ನೊಂದು ವಚನದಲ್ಲಿ ಬಸವಣ್ಣ ಭಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ, ನಾವು ಮೆಲ್ಲ ಮೆಲ್ಲನೆ ಅಂತ ಮಲ್ಕೊಂಡ್ಬಿಡ್ತಾ ಇದ್ದೀವಿ. ಭಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ, ಯುಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ, ಸಾರಿ ಶರಣ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ, ಎಡ ಹುಗಳಿಗಳ ದಾಂಟಿ. ನಾವು ಹೋದ ಏನು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದ್ವಿ, ಎಷ್ಟು ಎಡ ಹುಗಳಿಗಳು ಗುರುಗಳೇ. ಒಂದು ಕಡೆ ಸಂಪ್ರದಾಯದ ಚೌಕಟ್ಟು, ಇನ್ನೊಂದು ಕಡೆ ಪುರಾಣದ ಚೌಕಟ್ಟು, ಇನ್ನೊಂದು ಕಡೆ ಧಾರ್ಮಿಕದ ಚೌಕಟ್ಟು. ಇದರಿಂದ ಎಷ್ಟು ಅಜ್ಞಾನ, ಅದು ಬಿಡಿ ಗುರುಗಳೇ, ಜ್ಞಾನದ ಬಲದಿಂದ ಅಜ್ಞಾನ ಎಲ್ಲ, ಈಗ ಅಜ್ಞಾನದ ಬಲದಿಂದ ಜ್ಞಾನದ ಕೇಡಾಗ್ತಾ ಇದೆ ಗುರುಗಳೇ. ಈ ನೆಲೆಯಲ್ಲಿ ಆ ಭಕ್ತ ನೆನೆಸುವನಯ್ಯ ವಚನ ಕೊನೆಗೆ ಬಂದು ಸಾರಿ ಶರಣ ನೆನೆಸುವೆನಯ್ಯ ಎಡ ಹೂಗಳಿಗಳ ದಾಂಟಿ ಬರಬರ ಲಿಂಗೈಕ್ಯ ನೆನೆಸುವೆನಯ್ಯ. ಈ ಸ್ಥಿತಿಗೆ ಉದಾಹರಣೆಗೆ ತಮ್ಮೊಡನೆ ವ್ಯಕ್ತಿಗತವಾಗಿಯೂ ಚರ್ಚೆ ಮಾಡ್ತಾ ಇದ್ದೀನಿ ನಾನು. ನಿಮ್ಗೆ ಗೊತ್ತಿರುವ ಹಾಗೆ ನಾನೊಬ್ಬ ಸಕ್ಸಸ್ಫುಲ್ ಎಂಜಿನಿಯರ್, ಮಾರ್ಕೆಟಿಂಗ್ ಪರ್ಸನ್. ಬಟ್ ಇಲ್ಲಿ ನಾನು ಎಲ್ಲೋ ಸೋಲ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ನನ್ನ ಕಾಡ್ತಾ ಇದೆ. ಕಾರಣ ಇಷ್ಟೇನೆ, ನೀವೆಲ್ಲ ಏನಿದ್ದೀರಿ ಲಿಂಗಾರ್ಚನೆಯ ಮಾಡುವ ಮಹಿಮರೆಲ್ಲರೂ ಸಲಿಗೆವಂತರಾಗಿ ಒಳಗೈದ್ದಾರೆ. ಆನು ದೇವ ಹೊರಗಣವನು, ಇಲ್ಲೇ ಅವರೇ ಇದ್ದಾರೆ ನಮ್ಮ ಜೊತೆಗೆ. ಆನು ದೇವ ಹೊರಗಣವನು, ಎಷ್ಟು ಆ ವಚನದ ಸೆಲೆ ನೋಡಿ ಗುರುಗಳೇ. ಸಂಬೋಳಿ ಸಂಬೋಳಿ ಎನ್ನುತ್ತಾ ಇಂಬಿನಲ್ಲಿದ್ದೇನೆ, ನಿಮ್ಮ ನಾಮ ಬಿಡಿದ ಅನಾಮಿಕ ನಾನು. ಅಂದ್ರೆ ಮಹಾಘನವನ್ನ ಬಿಡ್ತಾ ಇಲ್ಲ ಬಸವಣ್ಣ. ನಮ್ಗೆ ಯಾರಿಗೂ ಘನ ಅನ್ನೋದು ಶಬ್ದವೇ ಅರ್ಥ ಆಗ್ತಾ ಇಲ್ಲ, ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇದು ಘನ ಅನ್ನೋದು ಶಬ್ದವೇ ಅರ್ಥ ಆಗ್ತಾ ಇಲ್ಲ. ಲಿಂಗವನ್ನ ತಾತ್ಸರತೆಯಿಂದ ನೋಡ್ತಾ ಇದ್ದೀವಿ. ಏನಿದು ಲಿಂಗ, ಅದು ದೇವಸ್ಥಾನದ ಲಿಂಗ ಒಂದೇ, ಇದು ಲಿಂಗ ಒಂದೇ. ಆ ಮಹಾಲಿಂಗದ ಕಲ್ಪನೆಯ ಅರಿವು ಆಗ್ತಾ ಇಲ್ಲ. ಇನ್ ಎಷ್ಟು ವಚನ ಬರಿಬೇಕು ಶರಣರು? ಬರೆದು ಕೊಟ್ಟು ತಮ್ಮಂತವ್ರು ಅದನ್ನು ವಿಶ್ಲೇಷಣೆ ಮಾಡಿ ಮತ್ತೆ ಏನೋ ಒಂದು ಹಂತದಲ್ಲಿ ನಾವು ಸಿದ್ಧ ಮಾದರಿಗೆ ಒಳಗಾಗಿ ಹೋಗ್ಬಾರ್ದು. ಇವತ್ತಿನ ನೆಲೆಯಲ್ಲಿ ನಾವೆಲ್ಲ ಇದನ್ನ ಮುಂದಿನ ಹಂತಗಳಿಗೆ ಹೆಂಗ್ ತಗೊಂಡು ಹೋಗ್ಬೇಕು. ಈ ಚರ್ಚೆಯಲ್ಲಿ ಸ್ವಲ್ಪ ಭಾವನಾತ್ಮಕನಾಗಿ ಏನಾದ್ರು ಅಂದಿದ್ರು ನನ್ನ ಕ್ಷಮೆ ಇರಲಿ ಗುರುಗಳೇ. ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ಅಲ್ಲ ಸಂಬೋಳಿ ಸಂಬೋಳಿ ಏನಂತ ಇಂಬಿನಲ್ಲಿದ್ದೇನೆ, ಯಾಕೆ ಬರೆದ್ರು ವಚನ?
ಹಿಂಗೆ ನಿಮ್ಮ ನಾಮವಿಡಿದ ನಾಮಿಕನಾಗಿ ಅಂತ ಹೇಳಿ ಚರ್ಚೆಯಲ್ಲಿ ಇದನ್ನ ನಮ್ಮ ಚರ್ಚೆಯನ್ನು ಮುಂದುವರಿಸೋದೇ ನಮ್ಮಿಂದ ಆಗಿದ್ರೆ ಮತ್ತೊಮ್ಮೆ ಬಾಪು ಪದ್ಮನಾಭ ಅಣ್ಣವರಿಗೂ ಕೂಡ ಮತ್ತೆ ಇವತ್ತು ಬಂದಿದ್ದಾರೆ, ಅವರಿಗೆ ಕೃತಜ್ಞತಾಪೂರ್ವಕ ಧನ್ಯವಾದ ಹೇಳ್ತೇನೆ. ಕಾರಣ ಸಂಗೀತದ ಮೂಲಕ ಬಸವಣ್ಣವರು ಸಂಗೀತ ಪ್ರೇಮಿಗಳು. ನಾವು ಕೇಳಿದಂತೆ ನಾನು ಒಲಿದಂತೆ ಹಾಡುವೆ, ಇವತ್ತು ಶಾಸ್ತ್ರೀಯ ಸಂಗೀತ ಅಲ್ಲ, ಅವ್ರು ಹಾಗೆ ಹಾಡಿದ್ದಾರೆ, ನಾನು ಒಲಿದಂತೆ ಹಾಡಿದ್ದಾರೆ. ಅವರು ಎಲ್ಲೂ ಕೂಡ ಶಾಸ್ತ್ರಕ್ಕೆ ಬದ್ಧವಾಗಿ ಇದಿರಬೇಕು ತಾವೇನು ಅಂತಾರಲ್ರಿ, ಏನೂ ಇಲ್ಲ. ಒಂದೊಂದು ವಚನಗಳವರ ಹಾಡುಗಾರಿಕೆಯನ್ನ ಇಡೀ ಸಮಾಜ ಅದನ್ನು ನೋಡಿದೆ. ನಾನು ಒಲಿದಂತೆ ಹಾಡುವೆ ಅನ್ನೋ ಒಂದು ನೆಲೆಯಲ್ಲಿ ನೀವು ಹಾಡಿರಣ್ಣ. ಈಗ ನಿಮಗ ನನ್ನ ನೋವು ನಿಮಗೆ ಅರ್ಥ ಆಯ್ತು, ನಾ ಎಲ್ಲಿ ಸಿಕ್ಕಾಕೊಂಡಿನಿ ಅಂತ ಸಿದ್ಧ ಮಾದರಿಯಿಂದ ಆಚೆ ಬರಬೇಕು ಅಂತೀನಿ, ಆದ್ರೂ ಬರಕ್ಕಾಗಂಗಿಲ್ಲ. ಈ ನೆಲೆಯೊಳಗೆ ದಯವಿಟ್ಟು ಪೂಜ್ಯ ಗುರುಗಳು ಅದಾರ, ತಾವು ಕೂಡ ಬರೀ ಹಿಂದಿಂದ ನಾವು ಹೇಳುದು ಬೇಡ್ರಿ. ಇವತ್ತು ಮುಂದೇನು 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 ಇವತ್ತಿರ್ತೀವಿ, ಇನ್ನೊಂದು 5 ವರ್ಷ 10 ವರ್ಷದಾಗ ನಾವು ಕಣ್ಮರೆ ಆಗಿ ಹೋಗ್ತೀವಿ. ಹಾಗಾದ್ರೆ ನಾವು ಮಾಡಿದ್ದೇನು? ನಾವೆಲ್ಲರೂ ಸೇರಿ ಮಾಡಿದ್ದೇನು? ನೀವೇನು ಪರ್ಮನೆಂಟ್ ಅಲ್ಲ. ಇವತ್ತು ಹಾಡಿದ್ರೆ ಅದೇನು ಪರ್ಮನೆಂಟ್ ಇರ್ತೈತೇನ್ರಿ? ಇಲ್ಲಿ ಅವತ್ತಿಗೆ ಏನ್ ಜಾಜ್ ಮ್ಯೂಸಿಕ್ ಮಾಡಿ ಬರ್ತಾವೋ ಯಾರಿಗೂ ಗೊತ್ತು. ಏನೇ ಇರಲಿ, ಇವತ್ತಿನ ಸ್ಥಿತಿವರೆಗೂ ಕೂಡ ಇಡೀ ಸಮಾಜ ಸಮಷ್ಟಿಯಾಗಿ ಒಂದು ಹಂತಕ್ಕೆ ಬಂದೈತಿ. ಯಾವುದೂ ತಪ್ಪು ನಾವು ಅದನ್ನ ಲೆಕ್ಕಾಚಾರ ಹಾಕೋದು ಬೇಡ್ರಿ. ಯಾರೂ ತಪ್ಪಲ್ಲ. ನಮಗೆ ತಿಳಿದ ನೆಲೆಯಲ್ಲಿ ಕೆಲವರು ಅನುಭಾವಿಗಳು ಅಂತ ಹೇಳಿ ಅನುಭವದ ನೆಲೆಗೆ ಮಾತಾಡ್ತಾರ, ಕೆಲವರು ಸಾಮಾಜಿಕ ಅಂದ್ರೆ ಬರೀ ಸಾಮಾಜಿಕವಾಗಿ ಮಾತಾಡ್ತಾರ. ಇದೆಲ್ಲ ಸ್ವಲ್ಪ ನೋಡಿಕೊಂಡು ನೀವೇನು ಒಂದು ವಾದ ಸಂಚಿಕೆ ಒಳಗೆ ನನಗೆ ಹೇಳಿದ್ರಿ, ಇದಕ್ಕೊಂದು ಸೋಪಾನ ಅನ್ನೋ ಶಬ್ದ ಬಳಸಿದ್ರಿ. ಆ ಸೋಪಾನಕ್ಕೆ ಏನು ದಾರಿ? ಹೌ ಡು ವಿ ಟೇಕ್ ದಿಸ್ 21st century ಇಂಟು ಆಕ್ಷನ್? ಎಕ್ಸಾಕ್ಟ್ಲಿ ಅಣ್ಣ. ಈಗ ತಾವೇ ಅಂದಂಗೆ ಆನ್ಲೈನ್ ಅರಿವಿನ ಮನೆ ಅಂತ ತಾವ್ ಹೆಂಗೆ ಹೆಸರು ಚೇಂಜ್ ಮಾಡಿದ್ರು ಅಣ್ಣ? ಹೌದ್ರಿ, ಹೌದಾ? ಅರಿವಿನ ಮನೆ ಆನ್ಲೈನ್ ಅರಿವಿನ ಬಂತ. ದಟ್ ಮೀನ್ಸ್ ಹೋಲ್ ವರ್ಲ್ಡ್ ಈಸ್ ಇನ್ ದ ವರ್ಚುವಲ್. ನಾವು ಅಬ್ಸಲ್ಯೂಟ್ಲಿ ವರ್ಚುವಲ್ ಒಳಗಿದೀವಿ. ನಾವು ವರ್ಚುವಲ್ ಇದ್ದಿದ್ರಿಂದ ಇವತ್ತು ನಾವು ಬರೀ 2D ನೋಡ್ತಾ ಇದೀವಿ ಹಿಂಗೆ ಎರಡರಲ್ಲಿ. ಇನ್ನು ಮುಂಬರೋ ದಿನಗಳಲ್ಲಿ ಅವನೊಂದು ವರ್ಚುವಲ್ ಹೆಡ್ಸೆಟ್ ಹಾಕೊಂಡು ಕೂತ್ರೆ ಅವನಿಗೆ ಅದನ್ನ ಸ್ಪರ್ಶದ ಫೀಲ್ ಆಗ್ತಾ ಹೋಗುತ್ತೆ. ಅವನು ಹಿ ಟ್ರಾವೆಲ್ಸ್ ವಿತ್ ಬಸವಣ್ಣ, ಶಟಸ್ಥಲದಲ್ಲಿ ಅವ್ನು ಟ್ರಾವೆಲ್ ಮಾಡಬಹುದು. ಆ ಥರ ಟೆಕ್ನಾಲಜಿ ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಬಂದ್ಬಿಟ್ಟಿದೆ. ಈಗ ನಾವು ಇಮ್ಮಿಡಿಯೇಟ್ಲಿ ಬೇಕಾಗಿರೋದು ಗುರುಗಳೇ ಅಣ್ಣ, ಬುದ್ಧಿ ಕೇಂದ್ರ ಮತ್ತು ಹೃದಯ ಕೇಂದ್ರ. ಸಮಾಜದಲ್ಲಿ ವೈಚಾರಿಕ ಮತ್ತು ಭಾವನಾತ್ಮಕವಾಗಿ ನಾವು ನಡೀತಾ ಇದ್ದೀವಿ. ಬಸವಣ್ಣವ್ರು ಅದಕ್ಕೆ ಪರುಷ ಕಟ್ಟೆ ಅಂತಾನು ಮಾಡ್ತಾ ಇದ್ರು. ಹಾಗಾದ್ರೆ ಈ ಬಸವ ಸಮಿತಿ ಪರುಷ ಕಟ್ಟೆ ಆಗ್ಬೇಕು ಗುರುವೇ, ಉಸಾಬರಿ ಬೇಡ. ಈಗ ತಾವಂದಂಗೆ ಶಬ್ದ ನಿಶಬ್ದಕ್ಕೆ, ಉತ್ಪತ್ತಿ ನಿಷ್ಪತ್ತಿಗೆ, ಆಕಾರ ನಿರಾಕಾರ ಎಲ್ಲವಕ್ಕೂ ಪೂರಕ ಇದೆ. ಅಂಗದಿಂದ ಲಿಂಗ ಅಂಗ. ಯಾಕಂದ್ರೆ ವಿ ಆರ್ ಸೈಕೋಸೊಮ್ಯಾಟಿಕ್ ಅಣ್ಣಾರೆ. ನಾವು ಮನೋಶರೀರ ಇದ್ದೇವೆ. ವಿ ಆರ್ ಸೈಕೋಸೊಮ್ಯಾಟಿಕ್. ದೈಹಿಕವಾಗಿ ನನಗೇನೋ ತೊಂದರೆ ಆದ್ರೂ ಕೂಡ ಮಾನಸಿಕವಾಗಿ ನಾನು ಡಿಸ್ಟರ್ಬ್ ಆಗ್ತೇನೆ. ಮಾನಸಿಕವಾಗಿ ಏನಾದ್ರು ತೊಂದರೆ ಆದ್ರೂ ಕೂಡ ದೈಹಿಕವಾಗಿ ಕೂಡ ನನಗೆ ಇವತ್ತು ಯಾಕೆ ಮೂಡಿಲ್ರಿ ಅಂತೀವಿ. ಸೊ ವಿ ಆರ್ ಸೈಕೋಸೊಮ್ಯಾಟಿಕ್. ಈ ಮನೋಶರೀರ ಸೈಕೋಸೊಮ್ಯಾಟಿಕ್ ಇದ್ರೆ ಶರಣರ ಅದಕ್ಕೆ ಎಲ್ಲೂ ಕೂಡ ಬಸವಣ್ಣವರು ಎರಡನ್ನೂ ಹಿಂಗೆ ಬಿಟ್ಟಿಲ್ಲ. ಇದಕ್ಕಿದು ಪೂರಕ, ಅದಕ್ಕೆ ಅದು ಪೂರಕ. ಅಂಗ ಲಿಂಗಕ್ಕೆ ಹೆಂಗ್ ಕನೆಕ್ಟ್ ಮಾಡ್ಯಾರ್ರಿ? ಇದನ್ನ ನಾವು ದೃಷ್ಟಿಲಿ ಇಟ್ಟಾಗ ಇವತ್ತು ಮಿಸ್ ಆಗ್ತಾ ಇರೋ ಸಮಾಜದಲ್ಲಿ ಭಾವ ಕೇಂದ್ರ, ಹೃದಯದನ್ನ ನಾವು ಮರಿತಾ ಇದ್ದೇವೆ. ಯಾಕಂದ್ರೆ ಎಲ್ಲವೂ ಕೂಡ ಹೆಡ್ ಸೆಂಟರ್ ಆಗ್ತಾ ಇದೆ. ಅದಕ್ಕೆ ಬಸವಣ್ಣನವರ ಹೆಡ್ ಸೆಂಟರ್ ಇಂದ ಹಾರ್ಟ್ ಸೆಂಟರ್ಗೆ ಬರಬೇಕು ಅಂತಂದ್ರೆ ಹೃದಯ ಕಮಲದಲ್ಲಿ ಅನ್ನಂಗ ಮನದೊಳಗೆ ಇದ್ದಾನೋ ಇಲ್ಲವೋ. ಅದಕ್ಕೆ ನಾವು ಮಾಡ್ಬೇಕಾಗಿರೋದ್ರಿಂದ ಹೇಗೆ ಬಹುರೂಪಿ ಚೋಡ ಒಂದು ದೊಡ್ಡ ಬೆಟಾಲಿಯನ್ನೇ ಇತ್ತು. ಕಲೆಯ ಮುಖಾಂತರ ಹೃದಯ ಸ್ಪರ್ಶಿಯಾಗಿ ಹೇಳೋರು. ಪರುಷ ಕಟ್ಟೆಯಲ್ಲೂ ಕೂಡ ಅನ್ಅಫಿಷಿಯಲ್ ಮಾತಾಡ್ಕೊತ ಕೊಡೋರು. ಯಾಕವಾ ಏನಾಗ್ಯದ, ಏನ್ ನಿಂದೇನದ, ಹಿಂಗೆ ಈ ಚರ್ಚೆ ಬಂದಾಗ ಪರುಷದಿಂದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಅನ್ನೋ ಹಾಗೆ ನಾವಿವತ್ತು ಒಂದು ಹಂತಕ್ಕೆ ಹೇಗೆ ಹೆಡ್ ಸೆಂಟ್ರಿಗೆ ವಚನಗಳನ್ನು ಕೊಡ್ತಾ ಹೋಗಿವ, ಹಾಗೆ ಹಾರ್ಟ್ ಸೆಂಟ್ರಿಗೆ ತಲುಪಿಸ್ಬೇಕಾದ್ರೆ ಕಲೆ ಅನ್ನೋದು ಅದ್ಭುತವಾಗಿರೋ ಸೇತುವೆ ಅನ್ನೋರೆ. ಇವತ್ತು ಯಾರನ್ನೋ ಭೇಟಿ ಆಗ್ತಿದ್ದೀನಿ ಅಂದ್ರೂ ಕೂಡ ನಾವಿಲ್ಲಿ 3 ಜನ ಕೂತ್ರು ವರ್ಚುವಲಿ ಇವತ್ತೊಂದು 3,000 ಜನ ನೋಡ್ಬೋದು, 3 ಲಕ್ಷ ಜನ ನೋಡ್ಬೋದು, ನಾಳೆ ಅದು 3 ಕೋಟಿ ಜನ ನೋಡಬಹುದು. ಓವರ್ ಪೀರಿಯಡ್. ಹೇಗೆ ಇವರು ಶರಣರು ತಮ್ಮ ಕಾಲದಲ್ಲಿ ಬರವಣಿಗೆ ತಾಳೆಗರಿ ಅವೈಲಬಲ್ ಇತ್ತು, ಅದರಿಂದ ಹೇಗೆ ಬರಿತಾ ಹೋದ್ರು, ಎಷ್ಟು ಕಷ್ಟಪಟ್ಟು ಬರದವ್ರಿ. ಅವ್ರಿಗೆ ಅದು ಅವೈಲಬಲ್. ನಂತರ ಪ್ರಿಂಟ್ ಆಯ್ತು ಹಳುಕಟ್ಟಿಯವರ ಕಾಲದಲ್ಲಿ. ನಂತರ ತಾವು ಅದನ್ನ ಡಿಜಿಟಲೀಕರಣಗೊಳಿಸ್ತಾ ಇದ್ದೀರಿ. ಈಗ ಹೌದೌದು, ತತ್ವ ಒಂದೇ ಆದ್ರೂ ಕೂಡ ಅದನ್ನ ಪ್ರೆಸೆಂಟ್ ಮಾಡೋ ಕಾಲಕ್ಕೆ ಹೇಗೆ ಬದಲಾಗ್ತಾ ಬಂತು. ಈಗ ಮತ್ತೆ ಆಡಿಯೋ ಬುಕ್ಕಿಗೆ ಹೋದ. ಎಕ್ಸಾಕ್ಟ್ಲಿ ವಿ ಹ್ಯಾವ್ ಟು ಗೋ ಫಾರ್ ದ ಆಡಿಯೋ ಬುಕ್.
ಈ ಹೊಸ ಪ್ರಕಾರಗಳಲ್ಲಿ ಯಾವ ರೀತಿ ಜನಮಾನಸಕ್ಕೆ ತಲುಪಿಸ್ಬೇಕು. ಬರಲೆ ಗುರುಗಳೇ ನಾನು ಹೇಳ್ತಾ ಇರೋದು. ಆಡಿಯೋ ಬುಕ್ಕಿಗೆ ಬಂದಾಗ ಇವತ್ತು ಕೆಲವೊಂದ್ ಕಡೆ ಹೇಗಿದೆ ಅಂತಂದ್ರೆ ಮಕ್ಕಳಿಗೆ ನಾವು ಯಾವ್ದು ಆಪ್ ಮುಖಾಂತರ ಎಲ್ಲ ವರ್ಚುವಲಿ ಬಂದಾಗ ಅಣ್ಣವ್ರೆ ಹಿಂಗ್ ಮುಟ್ಟಿದ್ರೆ ವಾಟ್ ಈಸ್ ದಿಸ್ ಸೀಕ್ವೆನ್ಸ್ ಆಫ್ ವಚನ ಅನ್ನೋದು ಅವನಿಗೆ ಕಾಣ್ತಾ ಹೋಗ್ಬೇಕಲ್ಲಿ. ಯಾಕಂದ್ರೆ ಯಾರ ಹತ್ರ ಅಷ್ಟು ಸಮಯ ಇಲ್ಲ ಈಗ. ಇಲ್ಲ ಓದೋದಂತೂ ಆಲ್ಮೋಸ್ಟ್ ಕಡಿಮೆ ಆಗಿರೋದ್ರಿಂದ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆ ಕೇಳುವ ಸಲುವಾಗಿ ತಾವ್ ಹೇಗೆ ತಾಳೆಗರಿಯಿಂದ ಫಸ್ಟ್ ಶ್ರುತಿಯಿಂದ ಸ್ಮೃತಿಗೆ ಬಂತು, ಸ್ಮೃತಿ ಇದ್ದದ್ದು ಪುರಾಣ ಆಗಿ ಉಕ್ತ ಹೇಗಾಯ್ತು, ಹಾಗ ಅಲ್ಲಿಂದ ಬಂದಿದ್ದು ಶರಣರ ಅನುಭವದ ನೆಲೆ ಯಾರು ತಾಳೆಗರಿನ ಬರಿತಾ ಬಂದ್ರು. ಅಲ್ಲಿಂದ ನಂತರ ಪ್ರಿಂಟ್ ಆಯ್ತು, ಅದರ ನಂತರ ಡಿಜಿಟಲೀಕರಣಗೊಂಡಿದೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್. ನೀವು ಕರೆಂಟ್ ಸಿನಿಯರಿಗೆ ಬಸವ ಸಮಿತಿ ಅದನ್ನ ಇವತ್ತಿನ ಕಾಲಘಟ್ಟಕ್ಕೆ ಏನ್ ಬೇಕು ಅಲ್ಲಿ ತನಕ ನೀವು ತಂದ್ರೆ ಸಣ್ಣ ಪ್ರಯತ್ನ ಡೆಫಿನೆಟ್ಲಿ ಆ ಪ್ರಯತ್ನ ಆಗಿದೆ ಅಣ್ಣವ್ರೆ. ಈಗ ಮುಂದಿನ ಹಂತದಲ್ಲಿ ಇದು ಮ್ಯಾಸಿವ್ ಆಗಿ ಹೋಗ್ಬೇಕಂದ್ರೆ ಹಾರ್ಟ್ ಸೆಂಟ್ರಿ ಟಚ್ ಆಗ್ಬೇಕಂದ್ರೆ ನಾವು ಕಲೆಯ ಸಹಕಾರ ಅಂತ ಹೇಳ್ಬೇಕು. ಆಸ್ ಯು ಇನ್ ಪರ್ಸನಲ್ ಡಿಸ್ಕಷನ್ ಯು ಮೆನ್ಷನ್ ಸ್ಪಿರಿಟ್ ಆಫ್ ಯೂನಿಟಿ ಕನ್ಸರ್ಟ್ ಅಂತ ಹೇಳಂದಾಗ ಹೌದು, ಸ್ಪಿರಿಟ್ ಆಫ್ ಯೂನಿಟಿ ಕಾನ್ಸರ್ಟ್ ಫಾರ್ ನ್ಯಾಷನಲ್ ಇಂಟಿಗ್ರೇಷನ್. Because the founder of my organization, Basava Samiti, Jatiji, used to sit and the music through ದೇಶದ ಹಾಗೆ ನಾವೀಗೇನ್ ಮಾಡ್ಬೇಕಾಗದಣ್ಣ ಅಂದ್ರೆ ಸ್ಪಿರಿಟ್ ಆಫ್ ವಚನ ಕನ್ಸರ್ಟ್ಸ್ ಫಾರ್ ಸ್ಪಿರಿಚುವಲ್ ಇಂಟಿಗ್ರೇಷನ್ ಅಂತ ನಾವು ಮಾಡೋದನ್ನ ಶುರು ಮಾಡ್ಬೇಕಾಗಿದೆ. ವಾವ್, ವಂಡರ್ಫುಲ್. ಸರಿಯಾದ ಮಾತು. ಸ್ಪಿರಿಟ್ ಆಫ್ ವಚನ ಕಾನ್ಸರ್ಟ್ಸ್ ಅಲ್ಲೂ ಒಂದು ಸ್ಕ್ರೂಟ್ನಿ ತರ ಒಂದು ಸ್ಕ್ರೀನಿಂಗ್ ಕಮಿಟಿ ಆಗಿ ಅದೊಂದು ಬರೀ ಮನರಂಜನೆಗಾಗಿ ಒಬ್ಬ ಕಲಾವಿದ ಮನರಂಜನೆ ಅಲ್ಲ, ಅದು ನಮ್ಮ ಹೃದಯದ ವಿಕಾಸಕ್ಕೆ ಈಗ ಬೇಕಾಗ್ತಕ್ಕಂಥ ತಾವು ಆನು ಒಲಿದಂತೆ ಹಾಡುವೆ ಅಂದಂಗಣ್ಣವ್ರೆ, ಆನು ಭಕ್ತನಲ್ಲ, ಆನು ಯುಕ್ತನಲ್ಲ. ನೀವು ಮಾಡಿಸಿದ ಯಾವ ಒಬ್ಬ ವ್ಯಕ್ತಿ, ಐ ಕೋಟ್ ಹಿಯರ್, ಒಂದ್ ಕಡೆ ಓದುವಾಗ ಓಶೋ ಒಂದ್ ಕಡೆ ಹೇಳ್ತಾರೆ, ವೆನ್ ಮ್ಯೂಸಿಷಿಯನ್ ಡಿಸಪಿಯರ್ಸ್ ದೆನ್ ಮ್ಯೂಸಿಕ್ ರಿಮೇನ್ಸ್. ಹಾಗೆ ಸಂಗೀತಗಾರ ಇಲ್ಲವಾದಾಗ ಅಂದ್ರೆ ಆನು ಒಲಿದಂತೆ ಹೇಳ್ಬೇಕಂದ್ರೆ ನಾನಿಲ್ಲ ಅಲ್ಲಿ. ಅದು ಆನು ತಾನು ಬೇರೆ ಇದೆ, ನಾನು ಬೇರೆ ಇದೆ. ಹೌದು, ನಿಜ. ಅದು ನಾನೊಬ್ಬ ನಾನು ಒಲಿದಂತೆ ಹಾಡುವೆ ಅಂತಂದ್ರೆ ಹಾಡೋನ್ ನಾನಲ್ಲ. ಯಾಕಂದ್ರೆ ಅದು ರಾಗ ತನ್ನನ್ನು ತಾನು ಹಾಡ್ತಾ ಇದೆ. ದಟ್ಸ್ ವೈ ಬಸವಣ್ಣನವರು ಎಷ್ಟು ಅದ್ಭುತವಾಗಿ ಪದ ಪ್ರಯೋಗ ಬಳಸಿದ್ದಾರೆ ಅಂದ್ರೆ ಆನು ಅಂದ್ರವರು, ನಾನು ಅಂದಿಲ್ಲ. ನಾನು ನೀನು ಬೇರೆ, ಆನು ತಾನು ಬೇರೆ. ಜಬ್ ಹರಿ ಥಾ ತಬ್ ಮೈ ನಾಹಿ ಅಂದ್ರೆ ಈಗ ಅಬ್ ಮೈ ನಹಿ ಅಬ್ ಹರಿ ಅನ್ನಂಗೆ ಎಲ್ಲಿ ಅದು ಇದೆಯೋ ಅಲ್ಲಿ ನಾನಿಲ್ಲ, ಎಲ್ಲಿ ನಾನಿದ್ದೇನಲ್ಲಿ ಅದು ಇಲ್ಲ, ನಾನಿದ್ದಲ್ಲಿ ಆನು ಇಲ್ಲ, ಆನಿದ್ದಲ್ಲಿ ನಾನು ಇಲ್ಲ ಅಂದಂಗಣ್ಣ. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಇವತ್ತು ಅಷ್ಟು ಅದ್ಭುತವಾಗಿ ನಮ್ಮ ಹತ್ರ ಟೆಕ್ನಾಲಜಿ ಇದೆ. ಯಾವೊಬ್ಬ ಶರಣರಿಗೂ ಬಹುಶಃ ಶರಣರ ಕಾಲಕ್ಕೇನ್ರಿ ಟೆಕ್ನಾಲಜಿ ಇದ್ದಿದ್ರೆ ಇನ್ ಏನೇನ್ ಮಾಡ್ಬಿಡ್ತಿದ್ರು, ಜಗತ್ ಬದಲಾಯಿಸ್ತಿದ್ರು. ನಾವು ಪುಣ್ಯವಂತರಿದ್ದೇವೆ ಇವತ್ತು. ಅವರ ಮಾರ್ಗವನ್ನ ಈ ಒಂದು ನೂತನ ಮಾರ್ಗದಲ್ಲಿ ತರಲೇಬೇಕು. ಅದನ್ನ ಸಂಪೂರ್ಣ ನೋಡಿ ಕಲಾವಿದ ಒಂದು ಹಂತಕ್ಕೆ ತನ್ನ ಕಲೆಯ ಪಾಂಡಿತ್ಯಕ್ಕಾಗಿ ಮಾಡೋ ವೇದಿಕೆಗಳು ಒಂದಿದೆ, ಅಲ್ಲಿ ನಾನು ತೋರ್ಸೋದು ನನ್ನ ಪಾಂಡಿತ್ಯ. ಕೆಲವರು ರೊಕ್ಕಕ್ಕಾಗಿ ಮಾಡೋರು ಇರ್ತಾರೆ, ಸಹಜವಾಗಿ ಅದು ಅವರವರ ಆಯ್ಕೆ. ಆದ್ರೆ ಇಲ್ಲಿ ಬಂದಾಗ ತತ್ವದ ನೆಲೆಯನ್ನ ಕಲಾವಿದ ಅರ್ಥ ಮಾಡಿಕೊಂಡು ಆ ವಚನಗಳು ವಾಚನವಾದಾಗ ಗೀತ ಮಾತೆಂಬ ಜ್ಯೋತಿ ಬರುತ್ತೆ. ಆ ಜ್ಯೋತಿ ಹಚ್ಚಬೇಕಾಗಿದೆ. ಹಾಡು ಹೇಳ್ಕೊತ ಹೋದಾಗ ಏನಾಗ್ತದೆ ಅಂತಂದ್ರೆ ಅಲ್ಲಿ ನಾನು ಉಳಿತೇನೆ, ಬಹಳ ಚಲೋ ಹೇಳಿದ್ರು ಅವರು, ಅದು ನಾನು ಬಹಳ ಚಲೋ ಹೇಳಿದ್ರು ಅಂದ್ರೆ ಐ ಆಮ್ ಅ ಫೇಲ್ಯೂರ್. ಬಹಳ ಚಲೋತ್ನಾಗ ಅರ್ಥಾತ್ ವಚನ ಅಂದಾಗ ನಾನು ಸಕ್ಸಸ್. ಇವತ್ತಿಗೆ ಯಾವುದೇ ಉಪನ್ಯಾಸ ಕೇಳಿ ದಿಸ್ ಇಸ್ ಇಂಪಾರ್ಟೆಂಟ್. ಬಹಳ ಚಂದ ಇತ್ತು, ಏನ್ ಕೇಳಿದ್ರು ಅಂದ್ರೆ ಏನೋ ಗೊತ್ತಿಲ್ಲ ನನಗೆ. ಕೇಳ್ಲಿಕ್ಕೆ ಚಲೋ ಇತ್ತು ಅಲ್ಲ, ಅವನು ಅದಕ್ಕೆ ಕೇಳಿದ ಮೇಲೆ ಏನೋ ಯೋಚನೆ ಆತ್ರಿ. ಕ್ಷಮೆ ಇರ್ಲಿ ಆ ಪದವನ್ನು ಬಳಸಿದಕ್ಕೆ. ನಾವು ನಮ್ ಕಡೆ ಆಡು ಭಾಷೆಯಲ್ಲಿ ಅಂದಾಗ ವಿಚಾರ ತಲೆಗಿಮ್ಮನಗದೈತ್ರಿ ಕೇಳಿದಾಗಿಂದ. ಏನಿದು ವಚನ ಅಂದ್ರ ಯಾಕೆ ಹಿಂಗ್ ಬರೋದ್ರು, ಇದ್ರೊಳಗೆ ಹೋಗ್ಬೇಕಾಗೈತ್ರಿ ನಾನು ಅಂತ ಹೇಳ ಹೋದಾಗ ಐ ಆಮ್ ಸಕ್ಸಸ್. ದಟ್ ಈಸ್ ದಿ ಟ್ರಾನ್ಸ್ಫಾರ್ಮೇಶನ್. ಚೇಂಜ್ ಇಸ್ ಡಿಫ್ರೆಂಟ್ ಗುರುಗಳೇ ಅಣ್ಣ. ಟ್ರಾನ್ಸ್ಫಾರ್ಮೇಶನ್ ಇಸ್ ಡಿಫ್ರೆಂಟ್, ಟ್ರಾನ್ಸೆಂಡೆನ್ಸ್ ಇಸ್ ಡಿಫರೆನ್ಸ್. ವಿ ಆರ್ ಅನೇಬಲ್ ಟು ಟ್ರಾನ್ಸೆಂಡ್. ಅದಕ್ಕೆ ನಾವು ಟ್ರಾನ್ಸ್ಫರ್ಮ್ ಆಗ್ಬೇಕು ಅಂದ್ರೆ ಕಲೆ ಅನ್ನೋದು ಬಹಳ ಅದ್ಭುತ ಇದೆ. ಅಂಡ್ ಇವತ್ತು ಟೆಕ್ನಾಲಜಿ ಇಷ್ಟು ಪೂರಕವಾಗಿರೋದ್ರಿಂದ ಬಹಳ ಅದ್ಭುತವಾಗಿ ಹೆಂಗ್ ಸ್ಪಿರಿಟ್ ಆಫ್ ಯೂನಿಟಿ ಕಾನ್ಸರ್ಟ್ ಫಾರ್ ನ್ಯಾಷನಲ್ ಇಂಟಿಗ್ರಿಟಿ ಇತ್ತು, ಸ್ಪಿರಿಟ್ ಆಫ್ ವಚನ ಕಾನ್ಸರ್ಟ್ಸ್ ಫಾರ್ ಅಂಗಲಿಂಗ ಇಂಟಿಗ್ರೇಷನ್. ವಿ ಹ್ಯಾವ್ ಟು ಇಂಟಿಗ್ರೇಟ್. ಕಣ್ಣಿಗೆ ಕಾಣುವ ಮತ್ತು ಕಣ್ಣಿಗೆ ಕಾಣದೇ ಇರುವ ಪ್ರಪಂಚನ ಜಗತ್ತನ್ನ ಒಬ್ಬ ಕಲಾಕಾರ ನೋಡ್ತಾನೆ. ಸಾಕಾರ ನಿರಾಕಾರವನ್ನು, ಆಕಾರ ನಿರಾಕಾರ ಆಗ್ಬೇಕಂದ್ರೆ ಮಧ್ಯೆ ಸಾಕಾರ ಮಾಡೋ ವ್ಯಕ್ತಿ ಬೇಕು. ಆದ್ರಿಂದ ಬಹಳ ಅದ್ಭುತವಾಗಿ ಇವತ್ತು ಅಟ್ಲೀಸ್ಟ್ ನೀವಿದ್ದೀರಿ, ಅಣ್ಣವ್ರಿದ್ದಾರೆ, ನಾವು ತತ್ವ ಮತ್ತು ಅದ್ರ ಒಳಗಿರ್ತಕ್ಕಂಥ ಆನುಭಾವಿಕ ನೆಲೆಯನ್ನು ಕೂಡ ದೃಷ್ಟಿಲಿ ಇಟ್ಕೊಂಡು ಮಾತಾಡಿದ್ರೆ ಅಟ್ಲೀಸ್ಟ್ ನಾನು ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದೇನೆ.
ಇನ್ನು ಮುಂಬರುವ ದಿನಗಳಲ್ಲಿ ಇದನ್ನ ಅನುಭವಕ್ಕೆ ನೆಲೆಯಲೇ ಇಲ್ಲ ಅಂದಾಗ ಬರೀ ಶಬ್ದವಾಗಿ ಬರೀ ಉಳಿಬಾರದು ಅಂತ. ಶಬ್ದಾಡಂಬರ ಅಲ್ಲ. ನೀವ್ ಹೇಳಿದ ಮಾತು ನೀವೇ ವಚನದಾಗ ಹೋದ ವಾರ 2 ವಾರದಿಂದ ಹೇಳಿ ಬಯಲ ರೂಪ ಮಾಡಬಲ್ಲ ಆತ ಶರಣನು. ಈಗ ನಮಗಾಗವಲ್ಲ, ಆ ರೂಪ ಬಯಲು ಮಾಡಬಲ್ಲ. ಶರಣರಲ್ಲ. ಯಾಕಂದ್ರೆ ಬಯಲನ್ ರೂಪ ಮಾಡಿದಾಗ ಆ ರೂಪವನ್ನು ಮತ್ತೆ ಬಯಲು ಮಾಡೋ ಶಕ್ತಿನೂ ಇರ್ಬೇಕಲ್ಲ. ಈಗ ಗುರುಗಳೇ ಇರ್ತಕ್ಕಂಥದ್ದು ಏನೇನು ಹಂಗೆ ಅಲ್ಲ, ಅದನ್ನೇ ಸಂಗೀತದಲ್ಲಿ ನೀವು ಆರೋಹಣ ಅವರೋಹಣ ಅಂತ ಹೇಳ್ತೀರಿ. ಅದೇ ಗುರುಗಳೇ ಆದ್ರೆ ಅವೆರಡು ಸಂಪೂರ್ಣವಾಗಿ ಸಮನ್ವಯ ಇಲ್ಲ ಅಂತ ಅದೇನು ಪ್ರಯೋಜನ ಇಲ್ಲ. ನೋಡಿ, ಬಯಲ ರೂಪ ಮಾಡಬಲ್ಲ ಆತನೇ ಶರಣ. ಈಗ ಉದಾಹರಣೆಗೆ ಸಿಂಪಲ್ ಹೇಳ್ಬೇಕಂದ್ರೆ ಗುರುಗಳೇ, ಈಗ ತಾವು ಸಾಕಷ್ಟು ಪದಗಳು ಶಬ್ದಗಳು ಇಲ್ಲಿ ತೇಲಾಡ್ತಿದಾವೆ, ಇಲ್ಲಿ ಸಾಕಷ್ಟು ತೇಲಾಡ್ತಿದೆ. ಆದ್ರೆ ಅದಕ್ಕೊಂದು ಆಕಾರವನ್ನು ಕೊಟ್ಟು ಭಾಷಣವಾಗಿ ಪರಿವರ್ತನೆ ಮಾಡೋನು ಒಬ್ಬ ಭಾಷಣಕಾರ. ಎಷ್ಟೋ ವಿಚಾರಗಳು ಎಲ್ಲೆಲ್ಲೇ ಇರುತ್ತೆ, ಆ ವಿಚಾರಗಳನ್ನು ಕ್ರೋಢೀಕರಿಸಿ ಯಾರೋ ಒಬ್ರು ಒಂದು ಥೀಸಿಸ್ ಬರದಂದ್ರೆ ಅವನೊಬ್ಬ ಡಾಕ್ಟರೇಟ್ ಬಂತ, ಅಯ್ಯೋ ಬಾಳ ಬಂದ್ಬಿಡ್ತಾವ್. ಹಾಗೆ ಒಬ್ಬ ಸಂಗೀತಗಾರನಿಗೆ ಕೇಳುವ ಸ್ವರಗಳನ್ನ ಅಲ್ಲಲ್ಲಿ ಮಾಡೋದಕ್ಕೊಂದು ಆ ಹಿಂಗಿರ್ತಕ್ಕಂಥ ಒಂದು ರೂಪ ಕೊಟ್ಟಾಗ ಅದೊಂದು ಸಂಗೀತ ಆಯ್ತು. ಅದೇ ಬಯಲಿನಲ್ಲಿದ್ದು. ಆದರೆ ಆ ಸಂಗೀತಕ್ಕೆ ನಾನೊಂದು ಸಂಯೋಜನೆ ಅಂತ ರೂಪ ಕೊಟ್ಟಾಗ ಬಯಲ ರೂಪ ಮಾಡಬಲ್ಲಾತ ಶರಣ. ಅವ್ರು ಏನೇನೋ ಕಾಂಪೋಸ್ ಮಾಡಿ ಭಾಳ ಚಲೋ ಮಾಡ್ಯಾರಪ್ಪ ಅಂದ್ರೆ ಓಕೆ, ಮೊದಲನೇ ಹಂತಕ್ಕೆ ನಾನು ಓಕೆ. ಅದರಲ್ಲಿ ನಾನಿನ್ನೂ ಶರಣನಾಗಿ ಉಳಿದಿರೋದ್ರಿಂದ ಅಲ್ಲಿ ಅಹಂ ಬರ್ಬೋದು ನನಗೆ, ನಾ ಮಾಡೀನಿ ಅಂತ. ಅಷ್ಟಕ್ಕೆ ಬಸವಣ್ಣ ನಿಂತಿಲ್ಲ, ತಡಿ ಮುಂದೊಂದ್ ಲೈನ್ ಐತಿ, ಆ ರೂಪ ಬಯಲು ಮಾಡಬಲ್ಲಾತ ಲಿಂಗಾನುಭಾವಿ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಸಚ್ ಎ ವೇ ಸರ್, ಎಲ್ಲಾ ಬಯಲುಗಳನ್ನ ಆಕಾರ ಮಾಡೋ ಶಕ್ತಿ ಆಲ್ಮೋಸ್ಟ್ ಬಂದ್ಬಿಟ್ಟೈತೆ. ಹೌದು, ಆದ್ರೆ ಆ ಬಯಲನ್ನ ಆಕಾರವನ್ನ ಬಯಲು ಮಾಡೋದು ಯಾವತ್ತೂ ಇಲ್ಲದೆ ಇರ್ತಕ್ಕಂಥ ಲಿಂಗಾನುಭಾವದ ಕಡೆ ಕರ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಮಗಿರೋದ್ರಿಂದ ನಾವು ಹಾರ್ಟ್ ಸೆಂಟರ್ ಇಂದ ಶುರು ಮಾಡಿದ್ರೆ ದಟ್ ಇಂಟಿಗ್ರೇಷನ್ ಶುಡ್ ಬಿ ದೇರ್. ಸರ್, ಅದಕ್ಕೆ ಈ ಸಂದರ್ಭದೊಳಗ ವ್ಯಕ್ತಿಗತವಾಗಿ ಬಾಪು ಪದ್ಮನಾಭ ಅವರಿಗೆ ಅಂಗದಿಂದ ಲಿಂಗದೆಡೆಗೆ ಅಂತ 6 ವಾರ ನಮ್ಮನ್ನ ಅವರು ಪಯಣ ಅಂತಾನೆ ಹೇಳಿದ್ರು. ಅವರ ಪಯಣದಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ. ವಿ ಹ್ಯಾವ್ ರಿಯಲಿ ಎಂಜಾಯ್ಡ್ ಯುವರ್. ಅಲ್ಲ, ನಿಜವಾಗ್ಲೂ ಅದ್ರ ಬಗ್ಗೆ ಬರೀ ಅದಷ್ಟೇ ಅಲ್ಲ, ನಮ್ಮ ಈ ಆನ್ಲೈನ್ ಕಾರ್ಯಕ್ರಮದ ವೈಶಿಷ್ಟ್ಯ ಏನು ಅಂತಂದ್ರೆ ಒಂದನ್ನ 10 ಸತಿ ಕೇಳುವಂತ ಒಂದು ಅವಕಾಶ ಇರೋದ್ರಿಂದ, ಯಾವತ್ತು ಇಲ್ಲದೆ ಇರೋದು ನಮಗೆ ಅದು ಸಿಕ್ಕಿರೋದ್ರಿಂದ ಎಷ್ಟು ಸಾಧ್ಯವೋ ಅಷ್ಟು ಅಲ್ಲ, ಅದನ್ನ ಬಹಳ ಜನ ಅಂತಲ್ಲ, ನಾನೇ 10 ಸಾರಿ ಕೇಳಿದೀನಿ ಅಂತ ಅಲ್ಲ, ಅದ್ ಬಾಕಿಯವ್ರು ಕೇಳಿರೋರು ಅವರ ರಿಯಾಕ್ಷನ್ ನಾನು ಅನುಭವಿಸಿದ್ದೀನಿ. ನಾನು 10 ಸತಿ ಕೇಳಿನ್ರಿ, ಅದಕ್ಕೆ ನಿಮಗೆ ಧನ್ಯವಾದ ಹೇಳಿದೆ. ಈಗ ಈ ಹಂತದೊಳಗ್ರಿ ದಯವಿಟ್ಟು ನಿಮ್ಮ ಈ ಪಯಣದೊಳಗಿನ ಅನುಭವ ಸ್ವಲ್ಪ ಹೇಳ್ರಿ. ಇವತ್ತು ಅದರದ್ದು ಸಮಾರೋಪ ಐತಿ. ಇವತ್ತು ಅಂಗದಿಂದ ಲಿಂಗದೆಡೆಗೆ ವಚನಗಳನ್ನು ಕೇಳ್ತಾ ಇದ್ವಿ. ಅಲ್ಲಮ್ಮ ಚಲನಚಿತ್ರ ಸಂಗೀತ ಮಾಡಿದಾಗ ಶರಣರದೊಂದು ಹೊಸ ಪ್ರಪಂಚಕ್ಕೆ ನಾನು ಬಂದಾಗ ಪ್ರವೇಶ ಆಯ್ತು. ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದನ್ನ ಕನ್ನಡ ಭಾಷೆಯಲ್ಲೇ ಕೊಟ್ಟಾರಲ್ಲ. ಹೌದಪ್ಪ, ಯಾವುದೋ ತಿಳಿದೇ ಇರೋ ಭಾಷೆಯಾಗ ಅದನ್ನ ಯಾರೋ ಮತ್ತೆ ಟ್ರಾನ್ಸ್ಲೇಷನ್ ಇಟ್ಕೊಂಡು ಅವನ್ನೇನೋ ಕೇಳೋದಕ್ಕಿಂತ ನನ್ನ ಕನ್ನಡದಲ್ಲಿ ಇದೆ. ಕನ್ನಡದಲ್ಲಿ ಇರ್ತಕ್ಕಂಥದ್ದು ವಚನ ಅಂದಾಗ ಇದು ಭಾಷೆನೂ ಆಗುತ್ತೆ. ಇಟ್ಸ್ ಅ ಪ್ರಾಮಿಸ್. ನಾನು ಇದನ್ನ ಓದ್ತೀನಿ ಅಂದ್ರೆ ಎಸ್, ನಾನು ಶರಣರಿಗೆ ಭಾಷೆ ಕೊಟ್ಟಾಗ ಇದನ್ನ ಈ ಆಚರಣೆ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ. ಅಂಗದಿಂದ ಲಿಂಗದೆಡೆ ಹಾಗೆ ಅದನ್ನ ನೋಡಿದಾಗ ವಚನಗಳನ್ನ ಕ್ರೋಢೀಕರಿಸಿದಾಗ ಕಲಬುರ್ಗಿ ರಾಜೇಂದ್ರ ಕುಮಾರ್ ರಾಜಣ್ಣ ನಾವು ಕೂತು, ಇಲ್ಲಣ್ಣ ಇದನ್ನ ಹಿಂಗ್ ಶೇಪ್ ಕೊಡೋಣ, ಇದು ಹಿಂಗ್ ಶೇಪ್ ತಗೊಳ್ಳಿ. ಯಾಕಂದ್ರೆ ಎಲ್ಲೋ ಓದಿ ಏನೋ ಮಾಡೋದಕ್ಕಿಂತ ಹಂತವಾಗಿ ಇದು ಹೇಗಿದೆ ಅಂತಂದ್ರೆ, ನಾನು ಒಂದೇ ಸರ್ತಿಗೆ ಕಾರ್ನಲ್ಲಿ ಕೂತು 70 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಅಂತಲ್ಲ. ಮೊದಲು ಡೋರ್ ತೆಗೆದ ನಂತರ ಕುಳಿತುಕೊಂಡು ಸೀಟ್ ಅಡ್ಜಸ್ಟ್ ಮಾಡಿ ಹಿಂಗೆ ಬಂದಾಗ ಡ್ರೈವಿಂಗ್ ಬರುತ್ತೆ. ಸೊ ಅದನ್ನ ಸೆಟ್ ಮಾಡಿದ್ಮೇಲೆ ನಾನು ರಾಜಣ್ಣ ಮತ್ತೆಲ್ಲ ಮಾಡಿದ್ಮೇಲೆ ಅವ್ವ ವಿಲಾಸವತಿ ಅವ್ವ ಅವ್ರ ಅಧ್ಯಕ್ಷರು ಏನಲ್ಲಿದ್ದಾರೆ, ನಾವಂತೂ ಪ್ರೀತಿಯಿಂದ ಅವ್ವನ ಅಂತೀನಿ. ಅವ್ವನ ಒಳಗದು ಅವ್ವ ಒಂದ್ಸಲಿ ಮಾಡಿ ನೋಡೋಣ ಇದನ್ನ, ಇಲ್ಲಿ ಇದು ಹೆಂಗಾಗ್ತದೆ ಏನೋ ಮಾಡಿ ನೋಡೋಣ ತಡ್ರಿ ಅವರ ಅಂತ ಮಾಡಿ ನೋಡಿದಾಗ ಒಳ್ಳೆಯ ಪ್ರಕ್ರಿಯೆ ಬಂತು. ಅದಾದ ನಂತರ ಅಣ್ಣನ ಜೊತೆ ಮಾತಾಡಿದಾಗ ಇಲ್ಲೊಂದು ವೇದಿಕೆಯಲ್ಲಿ ಮಾಡಿದಾಗ ಅದರದ್ದು ರೀಚಬಿಲಿಟಿ, ಅದಕ್ಕೊಂದು ಸಂಗೀತ ಪೂರಕ ಆದಾಗ ಅದು ಹೇಗೆ ಒಂದು ಅಲಂಕೃತಿಗೊಳ್ತು, ಹೇಗೆ ನಾವು ಶಬ್ದಾಲಂಕಾರ ಮಾಡ್ತೀವಣ್ಣ ಎಲ್ಲ ರೂಪಗೊಳ್ತೀಗ. ಯಾಕಂದ್ರೆ ಮೊಟ್ಟ ಮೊದಲನೇದಾಗಿ ಇವತ್ತು ಎಲ್ಲವೂ ಪೂರಕವಾಗಿರೋದ್ರಿಂದ ಇವತ್ತಿನ ಯಂಗ್ಸ್ಟರ್ಸ್ಗಳಿಗೆ ಅವರಲ್ಲಿ ಇರ್ತಕ್ಕಂಥ ಅರಿಷಡ್ವರ್ಗಕ್ಕೆ ಇವತ್ತು ಲಗ್ಗೆ ಇಟ್ಬಿಟ್ಟಿದ್ದಾರೆ ಗುರುಗಳೇ. ಹೌದಾ? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಈ ಅರಿಷಡ್ವರ್ಗ ಲಗ್ಗೆ ಇಟ್ಟಾಗ ಈ ಅರಿಷಡ್ವರ್ಗಗಳ ಸಂಪೂರ್ಣ ಸ್ವರೂಪ ಡಿಕೋಡ್ ಮಾಡಿರ್ತಕ್ಕಂಥದ್ದು ಬಸವಣ್ಣರ ವಚನದಲ್ಲಿ ನಾನು ನೋಡಿದೆ. ಆಸೆ, ಆಮಿಷ, ಕುಟಿಲ, ಕುಹಕ, ಎಷ್ಟು ಸೀಕ್ವೆನ್ಸ್ ಹೆಂಗಿದೆ. ಆಸೆ ಫಸ್ಟ್ ನಮ್ಮಲ್ಲಿದೆ. ಈಗ ಹೆಂಗೆ ನಮಗೆ 2 ಕೈ, 2 ಕಾಲು, 2 ಕಿವಿಗಳನ್ನ ಕೊಟ್ಟ ನಾವು ಪ್ರಕೃತಿಲಿ ಅಣ್ಣ, ಮನೋಮಯ ಕೋಶಕ್ಕೆ ಬಂದಾಗ ಅರಿಷಡ್ವರ್ಗಗಳು ಪ್ರಕೃತಿಯಿಂದ ಬಂದಿರತಕ್ಕಂಥ ಕೊಡುಗೆಗಳು.
ಈಗ ಈ ಕೊಡುಗೆನ ನೀನು ಏನ್ ಟ್ರಾನ್ಸ್ಫರ್ ಮಾಡ್ತಿ? ಅಲ್ಲ, ಅದನ್ನ ಷಡ್ವರ್ಗಗಳನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಹಾ. ಬೇರೆ, ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಅಲ್ಲಿ ಬೇರೆ. ಶಿವಯೋಗ ಆದ್ರೆ ಮತ್ತು ಲಿಂಗ ಬಹಳ ಯೋಗ, ಜನ ದುರುಪಯೋಗ ನಿಜ ಯೋಗ ಅನ್ನೋದು ಪಡಿಸ್ಕೊಳ್ಳೋದ್ರಿಂದ, ಬಹಳ ಜನ ದುರುಪಯೋಗ ಪಡಿಸ್ಕೊಳ್ಳೋದ್ರಿಂದ ಅವುಗಳನ್ನ ಅರಿಷಡ್ವರ್ಗ ಅಂತ ಹಾ, ಹೇಳೋದು. ಯಾಕಂದ್ರೆ ಗುರುಗಳೇ ಮಾಯ ಭ್ರಮೆ ಇರೋದ್ರಿಂದ ಅದ್ರಲ್ಲಿ- ಈ ಅದ್ರಲ್ಲಿ- ನಿಜಯೋಗ ಅನ್ನೋದು ಬೇಕಣ್ಣ ನೀವು ಅದ್ರಲ್ಲಿ ಇನ್ನೂ ಒಂದಿದೆ, ಅರಿ ಅಂದ್ರೆ ಶತ್ರು ಅಂತ ಸಂಸ್ಕೃತದಲ್ಲಿ ಬರ್ತದೆ. ಹೌದು 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 ಇದನ್ನ ತಿಳಿಯೋ ಅಂತ ಹೇಳ್ತದೆ. ಅರಿ ಹೌದು. ಆರು ನಾನೆಂದು ವಿಚಾರಿಸು ಅನ್ನೋದು ಇದೆಯಲ್ಲ, ಅರಿತು ಷಡ್ವರ್ಗಗಳನ್ನ ಸನ್ಮಾರ್ಗಕ್ಕೆ ತೆಗೆದುಕೊಂಡು ಬರುವಂತ ವಿಧಾನ ಇದೆಯಲ್ಲ, ಅದನ್ನ ನೀವು ತೋರಿಸ್ತೀವಿ. ತಾವು ಹೇಳಿದಾಗ ಭಕ್ತ ಸ್ಥಳದ ಷಟ್ಸ್ಥಲ ಕಲ್ಪನೆ ಭಕ್ತ ಸ್ಥಳದ ಬಂದಾಗ ಹೇಗೆ ಹಂತ ಹಂತದ ಭಕ್ತನಾಗುವ ಹಂತವನ್ನು ವಿವರಿಸಿದ್ರು, ಹಾಗೆ ಕಾಮ ಪ್ರಕೃತಿಯಿಂದ ಬಂದಿದೆ. ಆ ಕಾಮವನ್ನ ಸಾಧನಾ ರೂಪವಾಗಿ ನೋಡಿದಾಗ ಪ್ರೇಮ ಆಗತ್ತೆ. ಪ್ರೇಮ ಭಕ್ತಿ ಕಡೆ ಹೆಂಗ್ ತಿರ್ಕೊಳ್ಳೋ ಅವಸ್ಥೆ ಇದೆನೋ ಹಾಗೆ ಮುಂದೆ ಮಾತ್ಸರ ಇದೆಲ್ಲದಕ್ಕೂ ಅದರದೇ ಆದ ಸಾಧನೆಯಿಂದ ಬಂದಾಗ, ಆ ಶಿವಪಥದಲ್ಲಿ ಹೋದಾಗ ಅಥವಾ ಲಿಂಗಾಂಗ ಯೋಗದಲ್ಲಿ ಅಂತೀವಲ್ಲಣ್ಣ, ಅವಾಗ ಲಿಂಗಾಂಗ ಸಾಮರಸ್ಯ, ಅದಕ್ಕೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಲಿಂಗಾಂಗ ಸಾಮರಸ್ಯ ಇದೆ, ಅಂಗವೂ ಬೇಕು ಇದನ್ನು ಬೇಕು ಅನ್ನೋ ಅಲ್ಲ, So- ಅವೆರಡರಲ್ಲಿ ಯಾವ್ದು ದೊಡ್ಡದಲ್ಲ, ಯಾವ್ದು ಸಣ್ಣದಲ್ಲ. ಅದನ್ನ ಸಾಮರಸ್ಯ ಇದು- ಅಲ್ಲ, ಅಂದ್ಬಿಟ್ರು ಗುರುಗಳು. ಸಮರಸ. ಅದಕ್ಕೆ ಸಾಮರಸ್ಯ ಅದು ಬಹಳ ಅಂದ್ಬಿಟ್ಟು ವಿಶೇಷವಾದ್ದು. ಆದ್ರೆ ಇಲ್ಲಿ ನೀವು ಹೇಳಿದಾಗ ಅನಿಸಿದ್ದು ಅಣ್ಣ. ಅಂಗಲಿಂಗ ಸಮರಸ ಇಲ್ಲಿ ಲಿಂಗಾಂಗ ಎಕ್ಸಾಕ್ಟ್ಲಿ ಲಿಂಗಾಂಗ. ವೈ ಡು ಯು ಫೀಲ್ ದ ಡಿಫರೆನ್ಸ್? ಅಲ್ಲಿ ಏನಾಗ್ತದೆ ಅಂದ್ರೆ, ನಾವು ನಮ್ಮ ಒಂದು ಅಜ್ಞಾನದಲ್ಲಿ ಇದ್ದೇವೆ. ಅಂಗ ಮೊದಲು ಅಂತ, ಆದಿ ಆಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು, ಅದು ಬಂದಿದ್ದರಿಂದ ಮೊದಲು ಲಿಂಗ, ಆಮೇಲೆ ಅಂಗ. ಸುರಾಳ ನಿರಾಳವಿಲ್ಲದಂದು ಬಯಲನ್ನ ಬಿತ್ತಿ ಬಯಲನ್ನೇ ಬೆಳೆದು ಬಯಲೊಳಗೆ ಬಯಲಾಯಿತು. ನಾವೆಲ್ಲ ಎಲ್ಲಿದ್ದೆ? ಇದು ನಮ್ಮ ಮೌಢ್ಯತೆ ಏನಂದ್ರೆ, ಅಂಗ ಮೊದಲು ಆ ಲಿಂಗ ತತ್ವವಿಲ್ಲ ಅಂದ್ರೆ ನಾನಿಲ್ಲ. ಇಲ್ಲ ನೋಡಿ, ಅದರಲ್ಲಿ ಎರಡು ಇದೆ ಅಣ್ಣವ್ರೆ, ಆರೋಹಣ ಅವರೋಹಣ. ಹೌದು ಗುರುಗಳೇ. ಲಿಂಗಾಂಗ ಸಾಮರಸ್ಯ ಅಂತಂದ್ರೆ ಲಿಂಗದಿಂದ ಅಂಗದ ನೆಲೆ Exactly. ಬಂದು ಎಕ್ಸಾಕ್ಟ್ಲಿ. ಆ ಅಂಗ ಗುಣಗಳೆಳೆದು ಲಿಂಗ ಗುಣಗಳಾದಾಗ ಏನಾಗುತ್ತೆ ಅಂತಂದ್ರೆ ಲಿಂಗ ಅಂಗವಾಗಿ ಅಂಗ ಅದಕ್ಕೆ ಲಿಂಗವಾಗ್ತದೆ. ಅಲ್ಲ ಎಲ್ಲ ಬಸವಣ್ಣನವರು, ಕರಸ್ಥಲಕ್ಕೆ ಬಂದು ಚುರುಕಂದ್ರೆ ಅಲ್ಲಿರೋದು ಇಲ್ಲಿ ಬಂತು. ನೀವು ಅಂಗಲಿಂಗ ಅಂದಾಗ ಬಸವಣ್ಣನವರು ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮ ಹೇಳ್ರಿ ಜಂಗಮ ನೋಡಿರಿ, ಜಂಗಮದೊಳಗೆ ಆ ಲಿಂಗಯ್ಯ ಸನ್ನಿಹಿತನಾಗಿಪ್ಪ, ಇದಕ್ಕಿಂತ ಸೂತ್ರ ಬೇಕಾ? ಈಗ ಸ್ಥಾವರೀಕರಣಗೊಳ್ಳಿಕ್ಕೆ ಸಾಕಷ್ಟು ನಮಗೆ ಅನುಕೂಲ ಇರೋದ್ರಿಂದ ಇನ್ನು ಅಲ್ಲಿಂದ ಸ್ವಲ್ಪ ಜಂಗಮ ಎಷ್ಟು ತತ್ವಕ್ಕೆ ಹೋಗ್ಬೇಕಾಗಿದೆ. ಸೂಕ್ಷ್ಮವಾದಂತ ಸ್ಪಷ್ಟವಾದ ಮಾತು ತಾವು ಹೇಳಿದ್ದು. ಇಲ್ಲ, ಅಷ್ಟೇ. ಸತ್ಯ ಗುರುಗಳು, ಹೌದು. ಯಾರಿಗೂ ಗೊತ್ತಾಗ್ತಾ ಕನ್ನಡಿಯ ಇಲ್ಲ ಅದು. ನೋಡುವ ಅಣ್ಣಗಳಿರ ಜಂಗಮವ ನೋಡಿರ್ರಿ. ಬರೀ ನಾವು ಅಂಗಕ್ಕೆ ನೋಡ್ಕೊತ ಹೊಂಟಿವಿ. ಅದು ಮೀರೊಂದು ಅದಲ್ಲ ಅಣ್ಣ. ನೀವ್ ಏಟು ಕೂದ್ಲ ಬಿಟ್ರಿ, ಹೆಂಗ್ ಮಾಡ್ತೀರಿ ಇದನ್ನ ನೋಡಿದೀವಿ ಹೊರತು ಅದಕ್ಕಿನ್ನು ಯಾರು ಹೇಳ್ಲಿಕ್ಕತ್ತಾರ ಯಾರ ಪೈಕಿ ಅವೆಲ್ಲ ನೋಡೋದಕ್ಕಿಂತ ಅದನ್ನ ಮೀರಿ ಒಂದು ನೋಡಿದಾಗ ನಿಮ್ಮ ವಿಭೂತಿ ಹಸುಗಳನ್ನು ಕಾಮೆಂಟ್ ಮಾಡ್ಯಾರ್ರಿ. ಅಣ್ಣ ಅವ್ರೆ, ನಾವೇನ್ ಮಾಡಿದ್ವಿ ಗೊತ್ತೇನು? ಜಂಗಮವ ನೋಡಿರಿ ಅಂತಂದ್ರೆ ನಮ್ಮನ್ನ ನೋಡಿ ಗುರುಗಳನ್ನ ಅಂತ ವಿ- ವಿಭೂತಿ ಗುರುಗಳೇ, ಬಂತಲ್ಲ. ನಾವು ನಾವು ಗುರುಗಳಿಗೆ ಕಾಮೆಂಟ್ ಮಾಡೋದು ನಲ್ಲ ಗುರುಗಳೇ. ಅಲ್ಲ, ಕೇಳೋರ ಮನಸ್ಸಲ್ಲಿರುವಂತ ಸಣ್ಣ ಪ್ರಜ್ಞೆ ತೆಗಿಬೇಕು ಅಂತ ಹೇಳ್ತಾ ಇದ್ದೀನಿ. ಆಯ್ತು, ದಯವಿಟ್ಟು ಆಯ್ತು, ಅರ್ಥ ಆಯ್ತು. ಜಂಗಮ ಅಂತ ಹೇಳಿದ್ರೆ ಜಗದ್ಭರಿತವಾಗಿರ್ತಕ್ಕ ಚೈತನ್ಯ. ಆ ಜಂಗಮಾನ ಶಬ್ದವನ್ನ ಇಟ್ಟು ಅವಾರ್ಥ ಮಾಡ್ಬಿಟ್ಟಿದೀವಿ. ಅದಕ್ಕೆ ಹೃದಯ ಕೇಂದ್ರ ಅಂದಲ್ಲ ಅಣ್ಣವ್ರೆ, ನಾನು ಎಷ್ಟು ನಾವು ಇದನ್ನ ಕಲಾತ್ಮಕವಾಗಿ ನಾವು ಹೊರಗೆ ತರೋ ಪ್ರಯತ್ನ ಮಾಡ್ತೀವಿಯೋ, ಯಾಕಂದ್ರೆ ವಿಜುವಲ್ಸ್ ಅಷ್ಟಿದೆ, ಎಲ್ಲ ನಮಗೆ ಅನುಕೂಲ ಇರೋದ್ರಿಂದ ಇವತ್ತಿಗೆ ಬಹಳ ಅನುಕೂಲ. ಅನುಭವಕ್ಕೆ ತರಬಹುದು. ಈಗ ಯಾರೋ ಒಬ್ರು ಒಂದು 10 ಜನ ಬಂದ್ರೆ, ವಾಟ್ ಈಸ್ ಅನಿಮಿಷ ಯೋಗ, ಯಾಕೆ ಏಕಾಗ್ರತೆ ಮಾಡ್ತಿದ್ದಾರೆ, ಏನಿದು ಇದು ಸಿಂಬಲ್ ಯಾಕೆ ಹಿಂಗ್ ಮಾಡಿದ್ರು, ಅದ್ರ ಹಿಂದಿರ್ತಕ್ಕಂಥ ರಿಯಾಲಿಸ್ಟಿಕ್ ಏನು ಸೈಕಲಾಜಿಕಲ್ ಅದಕ್ಕೇನು ಕನೆಕ್ಟ್ ಆಗುತ್ತೆ. ಇವತ್ತು ಪ್ರತಿಯೊಂದಕ್ಕೂ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ನಮ್ಮ ಬ್ರೈನ್ ಒಳಗಿದಾವನ್ನ. ಹೌದು. ನೀವು ಏನ್ ನ್ಯೂರಾನ್ಸ್, ವಿ ಕಾಲ್ ಇಟ್ ಆಸ್ ಅ ನೆರೋಪ್ಲಾಸ್ಟಿಸಿಟಿ. ಅದಕ್ಕೆ ನಮ್ಮವರು ಎಲ್ಲಾ ಕಡೆಗೂ ಸೂಕ್ಷ್ಮ ಹೇಳಾರ. ನೋಡಿದ್ರೆ ಲಿಂಗ ನೋಡ್ತೇನೆ, ಕೇಳಿದ್ರೆ ಅವನ ವಚನ ಕೇಳ್ತೇನೆ, ವಚನದಲ್ಲಿ ನಾಮಾಮೃತ ತುಂಬಿ ಆ ವಚನ ನೋಡಿದಾಗ ಹೋಲ್ ಬೀಯಿಂಗ್ ಇಸ್ ನ್ಯೂರೋಪ್ಲಾಸ್ಟಿಸಿಟಿ ಆಗಿರೋದು ಅವರಿಂದ. ಈಗ ಅದಕ್ಕೆ ನಾವು ಮುಂದಿನ ದಿನಮಾನಗಳಲ್ಲಿ ಕಲಾತ್ಮಕವಾಗಿ ಮತ್ತು ಅದನ್ನ ಅನುಭವಕ್ಕೆ ನೆಲೆಗೆ ಬರ್ಲಿಕ್ಕೆ ಹಂತ ಹಂತದ ಪ್ರಾಸೆಸ್ ಅಂತೀವಿ ಅಣ್ಣ ನಾವು. ಆ ಪ್ರಾಸೆಸ್ಗಳು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಆಗುವ ಹಾಗೆ ಎದುರಿಗೆ ಕಾಣ್ಲಿಕ್ಕೆ ಶುರು ಆಗ್ಬೇಕು. ಈ ವಚನ ಕೇಳಿದ್ರೆ ಹಿಂಗ ಆಗ್ತತಪ್ಪ ಅಂದ್ರೆ ಅವನಿಗೆ ಕೇಳಿಸುವ ವ್ಯವಸ್ಥೆ ಆಗಬೇಕು. ಕೂತ್ರ 10 ನಿಮಿಷ ವಚನ ಕೇಳಿ, ಇಲ್ರಿ ಇದ್ರೊಳಗೆ ಏನೋ ಅನ್ಸದ ಬರ್ಕೋ ಡೌಟ್, ಈಗ ಅಲ್ಲಿ ಬರ್ತಾರ ಗುರುಗಳು, ಅವ್ರ ಹತ್ರ ಕೇಳು. 2ನೇ ಹಂತಕ್ಕೆ ಅವ ಅಲ್ಲಿ ವಿಚಾರಕ್ಕೆ ಹೋಗ್ತಾನೆ. 3ನೇದು ಇದಾಯ್ತ್ರಿ ಅನ್ಕೊಳ್ಳೆ, ನಾನು ಬಸವ ಕಲ್ಯಾಣಕ್ಕೆ ನಾನು ರಾಜಣ್ಣ ಹೋಗಿದ್ವಿ ಅಣ್ಣ. ಅವಾಗ BD ಜತ್ತಿಯವ್ರು ಮಾಡ್ರೆ ಒಂದು ಇದಕ್ಕೆ ಡೋಮ್ ಲಿಂಗದ ಇದಕ್ಕೆ ಹೋಗಿದ್ವಿ. ಸೈಲೆಂಟ್ ಸಿಟ್ಟಿಂಗ್ ಏನದ ಅದರೊಳಗೆ ಸಿಗೋ ಒಂದು ಫೀಲೇ ಬೇರೆ ಅದ. ಯಾಕಂದ್ರೆ ನಾವು ಹುಟ್ಟುತ್ತಾ ಶಬ್ದದಲ್ಲೇ ಇರೋದ್ರಿಂದ ಗುರುಗಳೇ, ಶಬ್ದದಿಂದ ನಿಶಬ್ದಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಮಧ್ಯದ ಮಾರ್ಗವನ್ನು ರೆಡಿ ಮಾಡಿಕೊಟ್ಟಾಗ, ಅಂಡ್ ಬಸವ ಸಮಿತಿ ನಮಗೆ ಆ ಒಂದು ಅನುಕೂಲ, ನೀವು ಸೇರ್ಕೊಂಡಾಗ ನೀವು ಅಂದ್ರಿ ಮಾಡ್ಬೋದು ಅಂತಂದಾಗ
ಹೊಸ ಮ್ಯೂಸಿಕ್ ತರ ಪ್ರಯತ್ನ ಮಾಡಿದಾಗ ಅದು ಇನ್ನು ವಿಜುವಲ್ ಟ್ರೀಟ್ ಅಂತ ಬಂದಾಗ, ಈಗ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ, ಈಗ ನಾನು ಸುಮ್ಮನೆ ಕೂತು ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅನ್ನೋ ವಚನವನ್ನು ಕೇಳಿದಾಗ ಅನ್ನೋದಕ್ಕೂ ಅದು ಕೇವಲ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅವಾಗ ಏನಾಗುತ್ತೆ ಅದಕ್ಕೆ ಅಂದ್ರೆ ಬ್ಯಾಕ್ಗ್ರೌಂಡ್ ವಿಜುವಲ್ ಬೇರೆ. ಹೃದಯದ ವಿಜುವಲ್ ಮಿಡಿತ, ಬಂದ್ಬಿಡ್ತಪ್ಪ, ಅದು ಇನ್ನೂ ಅದು ಹೃದಯದ ಮಿಡಿತ, ಅದು ಬೌದ್ಧಿಕವಾಗಿರುವಂತದ್ದು ನೆಲೆ ಅಷ್ಟೇ. ಅದಕ್ಕೆ ಬಂದಾಗ ಒಂದು ಬ್ರಹ್ಮಾಂಡ ಸಂಪೂರ್ಣವಾಗಿ ಹಿಂಗ್ ಬಂದ್ ಕೂತಾಗ ಫಸ್ಟ್ ನೋಡಿದ್ರೆ ಅದ್ಯಾಕೆ ಅಲ್ಲಿದ್ದ ಅಲ್ಲಿ ಬಂತ್ರಿ ಅನ್ನೋ ಪ್ರಶ್ನೆ ಶುರು ಬ್ರಹ್ಮಾಂಡ ಹೋಗಿ ಪಿಂಡಾಂಡಕ್ಕೆ ಯಾಕೆ ಬಂತು? ಯಾಕೆ ಬಂತು ಅವ ಕೇಳ್ತಾನ ಹುಡುಗ, ಖರೆ ರೀ ಅದ್ ಏನೇನೋ ತೋರ್ಸ್ ಕಡೆಗೆ ಅಲ್ಲಿ ತಂದು ಏನ್ ಪ್ರಶ್ನೆ, ಹಾ ಈಗ ಬಾರಪ್ಪ ನೀನು, ಅಲ್ಲಿ ವಚನ ಅದ. ನಾವೇನ್ ಮಾಡ್ತಿದ್ವಿ, ಯಾರು ಕೇಳ್ತಿಲ್ಲ, ಕೇಳೋಕ್ಕಿಂತ ಮುಂಚಿನ ಉತ್ತರಗಳನ್ನು ಕೊಡ್ತಾ ಇರೋದ್ರಿಂದ ನೋಬಡಿ ಇಸ್ ಅದು ಬಾದರಿಂಗ್. ಕೇಳೋದಕ್ಕಿಂತ ಮೊದಲೇ ಉತ್ತರ ಯಾಕೆ ಕೊಡ್ತೀವಿ ಅಂತಂದ್ರೆ ಕೇವಲ ಬೌದ್ಧಿಕ ಕಸರತ್ತಿರೋದ್ರಿಂದ. ಅದು ಸಿಂಪಲ್ ಅಕ್ಕಮಾದೇವನ್ ಕಡೆ ಹೇಳ್ತಾರಲ್ಲ ನಾವೇ, ಬತ್ತೀಸ ಪಾಶ ಭ್ರಮೆಗಳು ಅಂತ ಹೇಳ್ತಾರೆ. ಹೌದು, ಭ್ರಮೆ ಪಾಶವಾಗುತ್ತೆ, ಕುತ್ತಿಗೆಗೆ ಸಿಕ್ಕೋತದೆ. ಯಾವ್ಯಾವ ಯೋಗ ಭ್ರಮೆ, ಶಬ್ದ ಭ್ರಮೆ, ನಾದ ಭ್ರಮೆ, ಯೋಗ, ಇವು 108 ಭ್ರಮೆ ಇದಾವ್ ನಮಗೆ. ಜಾತಿ ಅಲ್ಲ, ಭ್ರಮೆ, ಕುಲ ಭ್ರಮೆ. ವಾಸ್ತವವನ್ನ ಮರೆತು ಆಚರಣೆ ಮಾಡೋದೆಲ್ಲ ಭ್ರಮೆಗಳೇ. ಮೊಟ್ಟ ಮೊದಲನೇದಾಗಿ ನಾ ಗುರ್ಸ್ಕೊಳ್ಳೋದು ನನ್ನ ಅಂಗದಿಂದ. ಎರಡನೇದ್ದೇ ಬರೋದು ಏನಪ್ಪಾ ಅಂತಂದ್ರೆ ಮನೋಮಯ ಕೋಶಕ್ಕೆ ಅಂತ ಅಂದೆಲ್ಲ, ನಾಳೆ ಬಂದಾಗ ನನ್ನ ಹೆಸರಿಂದ ಗುರ್ಸ್ಕೊಳ್ಳೋ ಭಯ ಆಗುತ್ತೆ. ಐ ಆಮ್ ಇನ್ಸೆಕ್ಯೂರ್ಡ್. ಅದನ್ನ ಇವತ್ತು ನಾವು ಸೈಕಲಾಜಿಕಲಿ ಮಾಡರ್ನ್ ಒಳಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತೇವೆ, ಫೋಮೋ. ಹೌದು, ಎವ್ರಿಬಡಿ ಸಫರಿಂಗ್. ಅದು ನಾನು ಇವತ್ತು ಈ ಒಂದು ಟ್ರೆಂಡ್ ಅಲ್ಲಿ ಇಲ್ಲ ಅಂದ್ರೆ ನಾನು ಮಿಸ್ ಆಗ್ಬಿಡ್ತೀನಿ ಅನ್ನೋ ಭಯ ಇದೆ ಎಲ್ಲರಿಗೂ. ಆದ್ರಿಂದ ಕೆಲವೊಮ್ಮೆ ನಾವು ನಮ್ಮ ಹತ್ರ ಶರಣರು ತಾವು ನನ್ನ ಮರೆಸಿ ತಾವು ಮೆರೆದರು ಅಂತ ಯಾವ್ದೋ ವಚನ ತಾವು ಒಂದ್ಸಲಿ ಹೇಳುವಾಗಣ್ಣ, ಕೆಲವೊಮ್ಮೆ ನನ್ನ ಓದಿನ ಅಲ್ಲ ಹಿರಿಯರು, ನೋಡಿ, ವೇದದ ನೋಡಿ ಹಿರಿಯರು, ಎಷ್ಟು ಸ್ವಾರಸ್ಯ ಇದೆ ಅದು. ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಪುರಾಣದ ಹಿರಿಯರು, ಆಮೇಲೆ ವೇದದ ಹಿರಿಯರು ಆಯ್ತಲ್ಲ, ಫಸ್ಟ್ ಹೇಳಿದ್ರಲ್ಲ, ಓದಿನ ಹಿರಿಯರು, ಆಮೇಲೆ ವೇಷದ ಹಿರಿಯರು, ಭಾಷೆ ಹಿರಿಯರು, ಭಾಷೆಯ ಹಿರಿಯರು. ಯಾವ ನಿಮ್ಮ ಮರೆತು ತಮ್ಮ ಮೆರೆದರಲ್ಲದೆ ತಮ್ಮ ಮರೆತು ನಿಮ್ಮ ಮೆರೆದುದಿಲ್ಲ. ಯಾವಾಗ್ಲೂ ಯಾವುದೇ ಇದರಲ್ಲಿ ಧ್ಯಾನ, ಅದರ ಅಲ್ಲ ಅರಿವು ನೋಡಿ, ಇಲ್ಲ ಅಂದ್ರೆ ಅಲ್ಲ, ಅಣ್ಣ, ನಮ್ಮ ಪಾಂಡಿತ್ಯದ ವೈಭವ ಯಾವ ರೀತಿ ಎಷ್ಟು ಗುಂಪಾಗಿದೆ ಅನ್ನೋದನ್ನ ಸಹಜವಾಗಿ ಹೇಳ್ಬಿಟ್ಟು ಇದು ಸಹಜ. ನೋಡಿ, ಅಲ್ಲಿ ವೇದದ ಹಿರಿಯರಿಂದ ಹಿಡಿದು ವೇಷದ ಹಿರಿಯರವರೆಗೂ ಎಷ್ಟು ಜನ ಪಟ್ಟಿ ಮಾಡಿಟ್ಟಿದ್ದಾರೆ ಇಲ್ಲಿ. ಅದಕ್ಕೆ ಸಿಂಪಲ್ ಆಗಿ ಈ ಒಂದು ಪರಿಸ್ಥಿತಿ ನಮ್ಮೆಲ್ಲರಲ್ಲೂ ಬರೋದ್ರಿಂದ ಹಾ. ಈ ಪರಿಸ್ಥಿತಿ ಬರುತ್ತೆ. ನನಗೊಂದು ಸಂಗೀತ ಪ್ರಕೃತಿ ದತ್ತವಾಗಿ ಏನೋ ನಾನೊಂದು ಬಂದಾಗ ಐ ಆಮ್ ನಾಟ್ ಅ ಸ್ಪೆಷಲ್ ಪರ್ಸನ್. ಆ ಸ್ವರಗಳನ್ನ ಇರ್ತಕ್ಕಂಥ ಬೆಲೆನ ಆಕಾರ ಮಾಡೋ ಒಂದು ಯಾವುದೋ ಒಂದು ಕಲೆಯನ್ನ ಪ್ರಕೃತಿ ಕೊಟ್ಟಿದೆ. ಆದ್ರೆ ನನಗೆ ಅರಿವು ಮತ್ತು ಪ್ರಜ್ಞೆ ಇಲ್ಲ ಅಂದ್ರೆ ನಾನು ಅಲ್ಲಿ ಅದೇನು ಪ್ರಯೋಜನ ಇಲ್ಲ. ಅವರ ಮರೆತು ನನ್ನ ಮೆರೆದ್ರನ್ನ ನಾನೊಬ್ಬ ದೊಡ್ಡ ಇವನಾಗಿ ಮರಿಬಹುದು. ಅಷ್ಟೇ. ಅದಕ್ಕೂ ಕೂಡ ಅಲ್ಲಿ ಹೇಳ್ತಾರಲ್ಲ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂದಂಗೆ, ಪ್ರತಿಯೊಂದು ಸ್ಟೇಟ್ ಆಫ್ ಮೈಂಡ್ ನಮ್ಮಲ್ಲಿ ಪ್ರತಿಯೊಂದು ಇದಕ್ಕೂ ವಚನಗಳಲ್ಲಿ ಅವರು ಎಚ್ಚರಿಕೆಯನ್ನು ಕೊಡ್ತಾನೆ ಬಂದಿದ್ದಾರೆ ಅರಿವಿನಿಂದ. ಅದಕ್ಕೀಗ ಮೊದಲನೇ ಹಂತದಲ್ಲಿ ವಚನ ಟ್ರಾನ್ಸ್ಲೇಷನ್ ಆಯ್ತಣ್ಣವ್ರೆ. ಎರಡನೇ ಹಂತದಲ್ಲಿ ಇದು ಈಗ ರೀಚ್ ಆಗ್ಬೇಕಂತಂದ್ರೆ ಸ್ಪಿರಿಟ್ ಆಫ್ ವಚನ ಕಾನ್ಸರ್ಟ್ಸ್ ಫಾರ್ ಸ್ಪಿರಿಚುವಲ್ ಇಂಟಿಗ್ರೇಷನ್ ಅಂತ ನಾವೇನಂತೀವಿ, ಅಂಗಲಿಂಗ ಸಾಮರಸ್ಯ ಆಗುವ ಹಂತಕ್ಕೆ ಎರಡನ್ನೂ ನಾವು ತಗೊಂಡು ಹೋಗ್ಬೇಕಾಗಿದೆ. ತದನಂತರ ಎಷ್ಟು ಸಾಧ್ಯ ಅಷ್ಟು This should become a global humanitarian mission. ಅಷ್ಟೇ. ಅಲ್ಲ, ವಚನ ಹ್ಯುಮ್ಯಾನಿವರ್ಸಿಟಿ, ಯೂನಿವರ್ಸಿಟಿಗಳು ನೋಡಿ ಅಣ್ಣ, ಹ್ಯುಮ್ಯಾನಿಟಿ ಯೂನಿವರ್ಸಿಟಿ. ಯೂನಿವರ್ಸಿಟಿ ಅನ್ನೋದು ಸಾಕಷ್ಟು ಕಡೆ ಇದಾವೆ, ಆದ್ರೆ ಬಸವ ಹ್ಯುಮ್ಯಾನಿವರ್ಸಿಟಿ ಆಗ್ಬೇಕು. ವೆರಾಜ್ ಒಬ್ಬ ಒಳಗ್ ಬಂದ ಅಂದ್ರೆ ಅವ ಸಂಪೂರ್ಣ ಆ ಕಾನ್ಶಿಯಸ್ನೆಸ್ ಡೆವಲಪ್ಮೆಂಟ್. ಅಲ್ಲಿ ನಾದಾನುಸಂಧಾನ ಮುಖ್ಯ ಆಗುತ್ತೆ. ಎಲ್ಲವೂ ನಾದಾನುಸಂಧಾನ ಎಲ್ಲವೂ ಹೋಗ್ತಾ ಹೋಗ್ತಾ ಹೋದ್ರೆ ಅದೊಂದು ಸಂಪೂರ್ಣ. ಯಾಕಂದ್ರೆ ಅವರ ಅನುಭವ ಮಟ್ಟದ ಕಲ್ಪನೆ ಹಾಗೆ, ಅನುಭವ ಹೆಸರಿಟ್ರು. ಅದಕ್ಕೆ ಗೊತ್ತಿದ್ ಆ ಅನುಭವದಿಂದ ಸ್ಟಾರ್ಟ್ ಆಗ್ಬೇಕದು. ಅವ್ರು ಸಣ್ಣ ಸಣ್ಣದ ಅದು ಇದು ತಲೆ ಕಟ್ಸ್ಕೊಳ್ಲಿಕ್ಕೆ ಹೋಗಿಲ್ಲ. ಅಂಗವನ್ನು ಇವತ್ತಲ್ಲಿ ನಾಳೆ ಸಾವಿರಾರು ಜನ ಹೇಗೋ ಅದಕ್ಕೊಂದು ವ್ಯವಸ್ಥೆ ಕೊಟ್ಟೆ ಕೊಡ್ತಾರಂತ ಗೊತ್ತು. ಇವತ್ತು ಎವ್ರಿಬಡಿ ಸಫರಿಂಗ್ ಇನ್ ಸೈಕಲಾಜಿಕಲ್ ಡಿಸಾರ್ಡರ್ಸ್. Absolutely. ಯಾರು ಕೂತ್ ಕೈ ನೋವು ಕಾಲ್ ನೋವು ಅಂತ ಯಾರು ಹೇಳ್ತಿಲ್ಲ ಗುರುಗಳೇ. ಹೇಳೋದು ಸಾಕಾಗೈತ್ರಿ ತಲಿ, ಐ ಆಮ್ ಸಫರಿಂಗ್, ಕಾಣದೇ ಇರೋ ಭಯ, ಡಿಪ್ರೆಷನ್, ಅದು ಹೊಸ ಹೊಸ ಹೆಸರುಗಳು, ಸ್ಟ್ರೆಸ್, ಆಂಗ್ಸೈಟಿ ಅಂತ ಇವೆಲ್ಲವಕ್ಕೂ ಇವ್ರು ಕೊಟ್ಟಿರ. ಅದು ರೋಗ ಅಲ್ಲ. ಆ ರೋಗಕ್ಕೆ ಯಾಕೆ ಆಂಗ್ಸೈಟಿ ಇದೆ ಅಂದ್ರೆ ನಿನ್ನೊಳಗೆ ಇನ್ನೂ ಲೋಭ ಇದೆ. ಆ ಲೋಭ ಯಾಕಿದೆ, ಅದರಿಂದ ಆಸೆ ಇದೆ. ಹಾ, ನಾವೆಲ್ಲರೂ ಏನ್ ಮಾಡ್ತಿದ್ವಿ, ಇವತ್ತು ರಿಸಲ್ಟ್ಸ್ ಹೇಳ್ತಾ ಇದೆ, ಹಂಗಿದೆ ನೋಡಿ, ದೊಡ್ಡ ಆಸೆ ಬುರುಕಿದೆ, ಅದಕ್ಕೆ ಹಂಗಾಗೈತಿ ಅಂತ. ಬಟ್ ಅವ್ನು ಕೇಳೋದು, ಆಯ್ತ್ರಿ ನನಗೆ ಆಸೆ ಯಾಕೆ ಉತ್ಪತ್ತಿ ಆಯ್ತು ಅದನ್ನ ಇವನು ಹೇಳ್ತಾನೆ. ಸೊ ಬಹಳ ಅದ್ಭುತವಾಗಿ ಮನಸ್ಸನ್ನ ಹಂತ ಹಂತವಾಗಿ ತೋರಿಸ್ಕೊಡ್ತಾ ಬರ್ತಿದ್ದಾರೆ ಅಲ್ಲಿ. ಇದನ್ನ
ಶರಣರು ಅದರಲ್ಲೂ ಸ್ಪೆಷಲಿ ನಾನು ಬಸವಣ್ಣವ್ರು ನೋಡ್ತಾ ಇದ್ದಾಗ ನಿಮಗ ವ್ಯವಸ್ಥಿತ- ಅಪ್ಯಾಯಮಾನವಾದ ಯಾವ್ದಾದ್ರು ವಚನ ಹೇಳ್ರಲ್ಲ. ಬಹಳ ಜನ ಅಪೇಕ್ಷೆ ಪಡ್ತಾರೆ ನಿಮ್ ಧ್ವನಿ ಒಳಗ. ನಿಮಗೆ ಯಾವ್ದು ಹಂಗೆ ವಿತೌಟ್ ಎನಿ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಯುವರ್ ಬೆಸ್ಟ್? ಇಷ್ಟು 30 ವಚನ ಸೆಲೆಕ್ಟ್. ಕಾಣುತ್ತಾ ಕಡೆಗಣಿಸಿ ಕೆಡಿಸಿ, ಕಾಣುತ್ತಾ ಕಡೆಗಣಿಸಿ ಕೆಡಿಸಿ, ಅರಸುವ ಮತಿ ಭ್ರಷ್ಟ ನಾನು ಲಿಂಗಯ್ಯ. ತನುಲೋಭ ಮನಲೋಭ, ತನುಲೋಭ ಮನಲೋಭ, ಧನಲೋಭ ಮುಂದು ಕೆಡಿಸಿ ಕಾಡಿಹವೆನ್ನ, ಮುಂದು ಕೆಡಿಸಿ ಕಾಡಿಹವೆನ್ನ. ತನುಮನ ಧನವ ನಿವೇದಿಸಿದವರ ಮನೆಯ ಮಗನಾನಯ್ಯ, ಮನೆಯ ಮಗನಾನಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನೋಡಿ, ಈ ವಚನವನ್ನ ನಾವು ಓದೋದು ಬರೀ ಶಬ್ದದ ಜೊತೆಯಿಂದ ಪರಿಚಯ ಆಗುತ್ತೆ. ಆದ್ರೆ ಅದನ್ನ ಗಾನ ಮಾಧುರ್ಯದಲ್ಲಿ ಸೇರಿಸಿದಾಗ ಏನಾಗುತ್ತೆ ಅಂತಂದ್ರೆ ಅದರ ಅರ್ಥ ಸಮೇತವಾಗಿ ಹೃದಯ ಮುಟ್ಟುತ್ತದೆ. ಇಲ್ಲಿ ಅವರು ಆನು ಒಲಿದಂತೆ ಹಾಡು. ಅದಕ್ಕೆ ಅಪ್ಪ ಬಸವಣ್ಣ ಹೇಳಿದ್ದು, ಆನು ಒಲಿದಂತೆ ಹಾಡುವೆ ಕೂಡಲ ಸಂಗಮ ದೇವ ನಿಮಗೆ ಕೇಳಿಲ್ಲವ. ಯಾಕೆಂತಂದ್ರೆ ತಾಳಮಾನ ಸರಿಸಮನ ಅರಿಯೆ ಅಂದಾಗ ಅರ್ಥೈಸ್ಕೋಬೇಕು ಅಂದ್ರೆ ನಾನಿರ್ಬೇಕಾಗತ್ತೆ, ನಾನಿರ್ಬೇಕು ಅಂದ್ರೆ ವಿಚಾರ ಇರ್ಬೇಕಾಗತ್ತೆ, ವಿಚಾರ ಇರ್ಬೇಕಂದ್ರೆ ಶಬ್ದ ಇರ್ಬೇಕಾಗ್ತದೆ, ಅಲ್ಲ ಅಹಂ ಉಳಿದು ಬಿಡ್ತದೆ. ಒನ್ಸ್ ಅದಕ್ಕೆ ಹೇಳ್ತಾರ ಅವ್ರು, ಎನಗೆ ಕೇಡಿಲ್ಲವಾಗಿ ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಅಂತಂದ್ರೆ ನನಗೆ ಈ ಕ್ಷಣಕ್ಕೆ ಹಿಂಗೆ ಅನಿಸ್ತಾ ಇದೆ, ಆ ಭಾವಸ್ಪಂದನೆಯಿಂದ ಬರ್ತಾ ಇದೆ, ಅದು ಹೊರಗೆ ಹೋಗ್ತಾ ಇದೆ ಅಷ್ಟೇ. ಕೆಲವನ್ನ ನಾವು ಎಳಿತೇವೆ, ನಮ್ಮ ಒಳಗಿರ್ತಕ್ಕಂಥದ್ದನ್ನ ವಿ ಪುಲ್ ಅಣ್ಣವ್ರೆ. ಇನ್ ಕೆಲವು ದೇ ಪುಷ್. ಒಂದು ಹಂತಕ್ಕೆ ಹೋದಾಗ ಭಾವ ವಿರೇಚನೆ ಆಗ್ತಾ ಇದ್ದಾಗ ಶರಣರದು ಎಮೋಷನಲಿ ಕೆಥಾರ್ಸಿಸ್ ಅಂತೀವಲ್ಲಣ್ಣ, ಅದು ಹೊರಟಾಗ ಅದರಿಂದ ತಮ್ಮ ಒಳಗಿರ್ತಕ್ಕಂಥದ್ದು, ಯಾಕಂದ್ರೆ ಯಾರೋ ಇನ್ನೊಬ್ರಿಗೆ ಬಟ್ಟು ಮಾಡ್ದಂಗೆ ತನ್ನಗೆ ತಾನು ಹೇಳ್ಕೊಂಡಾಗ ಆಗತ್ತಣ್ಣ. ಸೊ ಬೆಟರ್ ನಾವಿರೋದೀಗ ಮೈಂಡ್ ಸೆಂಟ್ರಿಂದ ಹಾರ್ಟ್ ಸೆಂಟ್ರಿಗೆ ಬರಬೇಕು ಅಂದ್ರೆ ಅದು ಎಷ್ಟೆಷ್ಟು ಹತ್ರ ಹೋಗುತ್ತೋ, ಓ ಇದು ನಮಗಾಗೆ ಇರ್ತಕ್ಕಂಥ ವಾಸ್ತವ ಅನ್ನೋದು ಕಾಣ್ತಾ ಬರುತ್ತೆ. ಇಲ್ಲಾಂದ್ರೆ ನಾವು ಹೇಳ್ದಂಗೆ ಕಾಣುತ್ತಾ ಕಂಡು ಕಡೆಗಣಿಸಿ ಅದನ್ನ ನೆಗ್ಲೆಕ್ಟ್ ಮಾಡಿ ಅಷ್ಟಕ್ಕೆ ನಿಲ್ಲಲ್ಲ, ಕೆಡಿಸಿ ಮತ್ತು ಅರಸುವ ಮತಿಭ್ರಷ್ಟ ಅನ್ನಂಗೆ ಮತಿಭ್ರಷ್ಟರಾಗಿದ್ದೇವೆ ನಾವು. ಅಲ್ಲ ನೋಡಿ, ಕೆಲಸದವರು ನಾವೇ. ಅದಕ್ಕೆ ಮತಿ ಅಂದ್ರೆ ನೋಡಿ, ಮತಿ ಭ್ರಷ್ಟ. ಅವ್ರು ಮೂರ್ಖ ಅನ್ಲಿಲ್ಲ. ಮತಿ ಅಂದ್ರೆ ಯು ನೋ ಇಟ್, ಯಟ್ ಯು ಆರ್ ಡೂಯಿಂಗ್ ಇಟ್, ದೆನ್ ಹೌ ಕಮ್ ಯು ಕ್ಲೇಮ್ ದಟ್ ಯು ನೋ ಇಟ್? ಒನ್ಸ್ ಯು ನೋ, ಅದು ನಿಮ್ಮಿಂದ ಆಗ್ಲಿಕ್ಕೆ ಶಕ್ಯನೇ ಇಲ್ಲ. ಸೊ ಅದರಿಂದ ಒಟ್ಟ ಈ ಒಂದು ಪಯಣದಲ್ಲಿ ಇದು ಒಂದೇ ಅಲ್ಲ, ನೀವು ಮೊದಲು ಕೂಡ ಅನೇಕ ವಚನಗಳಿಗೆ ಬಸವ ಸಮಿತಿಯ ಜೊತೆ ಅವಿನಾಭಾವ ಸಂಬಂಧ ಹೊಂದಿ ವ್ಯಕ್ತಿಗತವಾಗಿ ಈ ನಿಮ್ಮ ಪಯಣದಿಂದ ನಿಮಗೇನಾದರೂ ಪ್ರಭಾವ ಆಗಿದೆಯಾ? ಇನ್ನೊಬ್ಬರ ಬಗ್ಗೆ ನಾನು ಪರಿವರ್ತನೆ ಮಾತಾಡ್ತೀನಿ, ವ್ಯಕ್ತಿಗತವಾಗಿ ನಿಮಗಿದರಲ್ಲಿ ಪರಿಣಾಮ ಆಗಿದೆಯಾ? ಕಾರಣ ನಿಮ್ಮ ಸ್ಕೂಲ್ ಆಫ್ ಥಾಟ್ಸ್ ವಾಸ್ ಡಿಫ್ರೆಂಟ್. ಅಲ್ಲಮ ಸಿನಿಮಾ ನೀವು ಕೋಡಿಯವರ ಜೊತೆ ಸೇರಿ ಅದ್ಭುತವಾದ ಸಿನಿಮಾ ಮಾಡಿದ್ರಿ. ನಿಮಗೆ ರಾಷ್ಟ್ರ ಪ್ರಶಸ್ತಿ ಕೂಡ ರಾಷ್ಟ್ರದಿಂದ ದೊರಕದಾಗ ಒಬ್ಬ ಆರಂಭಿಕ ಸಂಗೀತಜ್ಞರಾಗಿ ನಿಮಗೆ ಐ ಥಿಂಕ್ ದಟ್ ವಾಸ್ ದಿ ಮೊದಲು ಹೌದು 2 ಅವಾರ್ಡ್ ಬಂದಿದ್ದು ಮೊಟ್ಟ ಮೊದಲನೇ ಬಾರಿಗೆ. ಅದು ಎಲ್ಲಿ ವಿಜ್ಞಾನ ಭವನದಾಗ, ಎಲ್ಲಿ ನಾ 23 ಭಾಷೆಯ ಅನುವಾದವನ್ನ ಪ್ರಧಾನಮಂತ್ರಿ ಬಿಡುಗಡೆ ಮಾಡಿಸಿದ 2 ದಿನಕ್ಕೆ ನಿಮ್ಮ ಆ ವೇದಿಕೆ ಮೇಲೆ ಬಸವಣ್ಣ ಹೋಗಿ ಅಲ್ಲಮ್ಮ ಬಂದಿದ್ದ. ಇವತ್ತಿಗೂ ನೆನಪೈತಿ, ಅದು ಯಾವತ್ತೂ ಮರಿಲಾರದಂತ ವಿಚಾರ ಅದು. ನಿಮಗೆ ಏನು ಆಸ್ ಯು ರೈಟ್ಲಿ ಸೆಡ್ ಅಣ್ಣ, schools may be different but thoughts are same. School may be different. I want you to be very ಎಕ್ಸಾಕ್ಟ್ಲಿ. ಇಲ್ಲಿ ಪ್ರಭಾವ ಅಂದಾಗ ಹೇಗಿದು, there are 3 things. One is influence, second is inspiration, and third is realization. ನಾವು ವಚನಗಳಿಂದ ಇನ್ಫ್ಲೂಯೆನ್ಸ್ ಆಗೋದು ಬೇರೆ, ವಚನಗಳಿಂದ ಇನ್ಸ್ಪೈರ್ ಆಗೋದು ಬೇರೆ. ಇನ್ಸ್ಪೈರ್ ಆದ ತಕ್ಷಣ ಒಳಗೆ ಹೋಗ್ತೇವೆ, ತದನಂತರ ರಿಯಲೈಸೇಷನ್ ಆಗಕ್ಕೆ ಶುರು ಆದಾಗ ಬಸವಣ್ಣವ್ರ ವಚನಗಳನ್ನ, ಈ ಸ್ಪೆಷಲಿ ಶರಣರದ್ದು ಎಲ್ಲಾ ಸಂಪುಟಗಳು, ಯಾಕಂದ್ರೆ ನನಗೆ ಫಸ್ಟ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಕೊಪ್ಪಳ ಅಜ್ಜ ಅವರು. ನಾವು ಕೊಪ್ಪಳ ಅಜ್ಜವ್ರು ಬಹಳ ಇದ್ರ ಚರ್ಚೆ ಮಾಡ್ತಿದ್ವಿ. ಇದನ್ನ ಬ್ಯಾರೆ ತರ ನೋಡ್ಬೇಕ್ರಿ, ಇದನ್ನ ಹೊರಗೆ ತರಬೇಕು, ಬರೀ ಇದ್ರಾಗ ಸಿಕ್ಕೊಳ್ಳೋದು ಆಗಬಾರದು.
ಇದು ಅಪ್ಲೈಡ್ ಸೈನ್ಸ್ ಆಗುವ ಹಿಂಗೆ ಚರ್ಚೆ ಮಾಡ್ತಾವ. 2007 ಸ್ಟೋರಿ ಇದೆ. ಅಲ್ಲಿಂದ ನೆಕ್ಸ್ಟ್ ಅಲ್ಲಮ್ಮ ತಾನೇ ತೋರಿಸ್ತಾ ಹೋಯ್ತಲ್ಲ. ಇಲ್ಲಿ ಅಣ್ಣವ್ರು ತಾವು ಹೇಳದಂಗೆ ಪ್ರಭಾವಕ್ಕಿಂತ ನನ್ನೊಳಗಿನ ಅಭಾವಗಳು ನನಗೆ ಕಾಣಿಸಕ್ ಶುರು ಆಯ್ತು. ಬ್ಯೂಟಿಫುಲ್ ಬ್ಯೂಟಿಫುಲ್. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಕರ್ತವ್ಯ ಗುರುಗಳೇ ಇನ್ನೊಬ್ಬರ ಅಭಾವವನ್ನ ತುಂಬೋದು. ಯಾಕಂದ್ರೆ ಆ ಪ್ರಭಾವ ಹೇಗಿರುತ್ತೆ ಅಂದ್ರೆ, ಆ ಪ್ರಭಾವದ ಎದುರಿಗೆ ನನ್ನ ಅಭಾವಗಳು ಕಂಡಾಗ ಇವರ ಪ್ರಭಾವ ನನಗೆ ಪ್ರಭಾವೀಕರಣಗೊಳ್ಳುತ್ತೆ. ಯಾವಾಗ ನನ್ನ ಅಭಾವಗಳು ಕಂಡು ಇವರ ಪ್ರಭಾವ ಬೀರಿದಾಗ ಲಿಂಗ ತತ್ವತೆ, ಲಿಂಗ ಪ್ರಜ್ಞೆ ನನ್ನ ಸ್ವಭಾವವಾಗುತ್ತೆ. ವಾವ್ ವಾವ್, ಸರಿಯಾದ ಮಾತು. ಅಭಾವದಿಂದ ಇವರ ಪ್ರಭಾವದಿಂದ ನನ್ನ ಅಭಾವ, ಅವಾಗ ನನ್ನದು ಇರುವಿಕೆ ಸ್ವಭಾವ ಅಂತ ಆಗತ್ತೆ. ಇದೇ ಅಂಗದಿಂದ ಲಿಂಗದೆಡೆ. ನನಗೆ ಕೆಲವರು ಹೇಳೋರು ಅಂಗದೊಳಗೆ ಲಿಂಗ ಐತಲ್ರಿ, ಲಿಂಗದ ಮತ್ತೆ ಹಾಕೋದಕ್ಕೆ. ಎಲ್ಲರಿಗೂ ಗೊತ್ತು, ಆದರೆ ಹೋಗುವ ಸೋಪಾನ ಬೇಕಲ್ಲ. ನನ್ನ ಅಭಾವ ನನಗೆ ಕಂಡಾಗ ಇವರ ಪ್ರಭಾವ ತಿಳಿಯುತ್ತೆ. ಇವತ್ತು ನಾವು ನೋಡಿ ಏನ್ ಮಾಡ್ತೀವಿ ಅಂದ್ರೆ, ಇವ್ರ ಪ್ರಭಾವ ಹೇಳ್ಕೋತ ಹೊಂಟಿವಿ ಬಿಟ್ರೆ ನಾನು ಎಲ್ಲಿ ಅಭಾವತೆಯಿಂದ ನೋಡಿದಾಗ ಕಾಣುತ್ತೆ ಆ ದೃಷ್ಟಿಕೋನದಿಂದ. ಅದಕ್ಕೆ ಚನ್ನಬಸವಣ್ಣವರು ಬಾ ಚಂದಂಗಿ ಕತ್ತಲ ಮನೆಯಲ್ಲಿರುವ ಮನುಷ್ಯನು ಜ್ಯೋತಿಯ ನೆನಿತು ಕಾಲ ನೆನೆದಡಿಯು ಬೆಳಕಾಗಬಲ್ಲದೆ ಬೆಂಕಿಯ ಹೊತ್ತಿಸೋದನ್ನಕ್ಕ. ನೀವೇನಿದು ಜ್ಞಾನ ಬೆಂಕಿ ಹೊತ್ತಿಸ್ತಲ್ಲ, ನೋಟ ಮಾತ್ರಕ್ಕೆ ಮರದುದಿಯ ಫಲವು ಉದುರುವುದೇ ಹತ್ತಿ ಹರಿಯದನ್ನಕ್ಕ. ಹುಟ್ಟುಗುರುಡನು ಎಟ್ಟು ನಡೆದಡಿಯು ಇಚ್ಛಿತ ಪಟ್ಟಣವ ಮುಟ್ಟುವನೇ ಕಣ್ಣುಳ್ಳವನ ಕೈ ಹಿಡಿಯದನ್ನಕ್ಕ. ಹಾಗೆ ಸಮ್ಯಜ್ಞಾನವಾದ ಲಿಂಗಾರ್ಚನೆ, ಲಿಂಗ ನಿರೀಕ್ಷಣೆ, ಲಿಂಗ ಧ್ಯಾನ ಒಂದೊಂದೇ ಮುಕ್ತಿಯ ನೈವವೆಂಬ ಮಂದಮತಿಗಳ ನೇರೆಂಬೆ ಕೂಡ. ನಾವೆಲ್ಲ ಏನಾಗೈತ್ರಿ, ನಾವು ಈಗ ಮುಕ್ತಿಗೆ ಒಂದೊಂದು ಹಂತದಾಗ ಸಿಕ್ಕಾಕೊಂಡ್ಬಿಟ್ಟಿವಿ. ಎಲ್ರೂ ಒಂದೊಂದ್ರ ನಮಗ ಬಹಳ ಜ್ಞಾನ ಐತೆ, ನಾವು ಅದಕ್ಕೆ ಗುರುಗಳು ಹೇಳ್ಬಿಟ್ರಲ್ಲ, ಅಕ್ಕಮಾದೇವಿ ಬತ್ತೀಸ ಪಾಶ ಭ್ರಮನ್ ಶಿ ಕ್ಲಿಯರ್ಲಿ ಕ್ಲಾರಿಫೈಸ್. ನೀ ಯಾವ ಭ್ರಮೆ ಒಳಗಿದ್ದಿ ಅಂತ. ಭ್ರಮೆ ಅದು ವಾಸ್ತವ ಅಲ್ಲ. ಅಲ್ಲ ಅಲ್ಲ ಅಲ್ಲ. ಅಂಡ್ ನಮ್ಮ ಗುರುಗಳಾಗಿರ್ತಕ್ಕಂಥ ಹರಿಪ್ರಸಾದ್ ಚೌರಾಸ್ತ ನಾವು ಸಂಗೀತ ಅಭ್ಯಾಸ ಮಾಡಿ ಬಂದ ನಂತರವೂ ಕೂಡ ಸುಮಾರು ಇಂಟರ್ವ್ಯೂಗಳಲ್ಲಿ ಕೇಳೋರು, 2 ಅವಾರ್ಡ್ ತಗೊಂಡಿದ್ದೀರಿ, ನೀವ್ ಯಾಕೆ ಇಂಟರ್ವ್ಯೂ ಕೊಡ್ತಿಲ್ಲ? ಮತ್ತೆ ಸಾಮಾನ್ಯ ಇದೀರ ನೀವು? ನನಗೆ ಸಾಮಾನ್ಯವಾಗಿ ಅನ್ಸೋದು, ನಾನ್ ಸಂಯೋಜನೆ ಮಾಡಿದ್ರೆ ನಾನು ಹೇಳ್ಕೋಬಹುದು ನಾನು ಮಾಡೀನಿ ಅಂತ. ನನಗೆ ಕ್ಲಿಯರ್ ಗೊತ್ತಿದೆ ಇದು ನಾನು ಮಾಡಿದ್ದಲ್ಲ, ನನ್ನಿಂದ ಆಗಿಲ್ಲ ಅಂದಾಗ ಹೌ ಶುಡ್ ಐ ಕ್ಲೇಮ್ ದಟ್ ಸಮಥಿಂಗ್ ಐ ಹ್ಯಾವ್ ಡನ್? ತದನಂತರ ಬರ್ತಾ ಬರ್ತಾ ಅನ್ನಿಸ್ತು, ಯಾವಾಗ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ಕಲೆ ಏನಿದೆ, ಈ ಕಲೆಗೆ ಶರಣರ ವಚನಗಳು, ಕಬೀರರ ದೋಹೆ, ಗುರುನಾನಕರ ಗುರುಬಾಣಿ, ಹಾಗೆ ಉಪನಿಷತ್ಗಳ ಮಂತ್ರಗಳು, ಮತ್ತೆ ಇನ್ನ ಕುರಾನ್ ಇರ್ಬೋದು, ಎಲ್ಲಾ ಕಡೆ ಇರ್ತಕ್ಕಂತಹ ಜೀವನ ಅನುಸಂಧಾನದ ಶಬ್ದಗಳು ಈ ಸಂಗೀತಕ್ಕೆ ಸೇರಿದಾಗ ಹೃದಯಪೂರ್ವಕವಾಗಿ ಉಳಿತೇನೆ. ಕಿವಿಗಳಿಗೆ ಮುಟ್ಟಿಸೋದು ಬೇರೆ, ಹೃದಯಕ್ಕೆ ಇಳಿಯೋದು ಬೇರೆ. ಕಿವಿಗೆ ಮುಟ್ಟುತ್ತೆ, ಹೃದಯಕ್ಕೆ ಸ್ಪರ್ಶ ಆಗಬೇಕು ಅಂದ್ರೆ ಮೊದಲು ನಾನು ಹೇಳದ ಹಾಗೆ ಶರಣರು ನಮ್ಮ ಇದಕ್ಕೆ ಬಂದಾಗ ನಮ್ಮಲ್ಲಿರೋ ಅಭಾವಗಳು ಕಂಡಾಗ ಅವರ ಪ್ರಭಾವ, ಅಲ್ಲಿಂದ ನಮ್ಮ ಸ್ವಭಾವ, ಅಲ್ಲಿಂದ ನಿರ್ಭಾವದ ಕಡೆ ನಾವು ಬೆಳಿತೇವೆ. ಅಕ್ಕಮಾದೇವಿಯವರ ವಚನವನ್ನು ನಾವು ಲಾಸ್ಟ್ ಟೈಮ್ ಕೋಟ್ ಮಾಡಿದಾಗ, ಅಂಗದೊಳಗೆ ಅಂಗವಾಗಿ, ಅಂಗದೊಳಗೆ ಅಂಗ ಆಗಿ, ಸೂಕ್ಷ್ಮವಾಗಿ ಹೇಳಿದ ತಾಯಿ. ಅಂಗದೊಳಗೆ ಇಲ್ಲಿ ಅಂಗ ಇದೆ. ಫಸ್ಟ್ ವಾಟ್ ಈಸ್ ಫಿಸಿಕಲ್ ಬಾಡಿ ಅನ್ನೋದನ್ನ ಅಂಗವಾಗಿ ನೋಡಿದ ಮೇಲೆ, ಓ ಇದು ಏನಿಲ್ಲ, ಇದು ಲಿಂಗೈಕ್ಯ. ಮತ್ತೆ ಹಂಗಾರೆ ನೆಕ್ಸ್ಟ್ ಏನ್ ಉಳಿತು? ಮನದೊಳಗೆ ಮನವಾಗಿ, ಮನಲಿಂಗೈಕ್ಯ. ಇವತ್ತು 2ನೇ ಲೈನಲ್ಲಿ ನಮ್ಮ ಸಂಪೂರ್ಣ ಸಮಾಜ ಇದೆ. ನಂತರ ಭಾವದೊಳಗೆ ಭಾವವಾಗಿ, ಭಾವಕ್ಕೂ ಅಂಟು ಗೊತ್ತಿರ್ತೇವೆ ನಾವು. ಆ ಭಾವವೂ ಕೂಡ ಅಲ್ಲ ಲಿಂಗೈಕ್ಯ ಅಂತಾರೆ. 4ನೇದ್ರಾಗಣ ಅಂಗ ಮನ ಭಾವ 3 ಗೊತ್ತಾಗ್ಯಾವ್ರಿ. ಗೊತ್ತಾಯ್ತು ಅನ್ಕುಳೆ, ಅರಿವೊಳಗೆ ಅರಿವಾಗಿ, ಅರಿವ ಲಿಂಗೈಕ್ಯ. ಅರಿವು ಕೂಡ ಲಿಂಗೈಕ್ಯವಾಗ. ದಿಸ್ ಇಸ್ ದ ಝೆನ್ ಕೊಯಾನ್ ತರ. ಹೇಗೆ ಬುದ್ಧಿಸಂ ಅನ್ನೋದು ಹೇಗೆ ಅಲ್ಲ ಝೆನ್ ಆಯ್ತಲ್ಲ ಅಣ್ಣ. ಅಲ್ಲ, ಆ ವಚನ ಅಕ್ಕನ ವಚನ ಅಂತ ನಾವು ಹೇಳ್ತೀವಿ. ಅಕ್ಕನ ಆ ವಾಸ್ತವವಾದಂತ ಒಂದು ಆನುಭಾವಿಕ ನೆಲೆ, ಅದೇ ಅಕ್ಷರ ರೂಪ, ಸಂಪೂರ್ಣ ಮನುಷ್ಯನ ವಿಕಾಸವನ್ನು ಹೇಳ್ಬಿಡ್ತಲ್ರಿ ಗುರುಗಳು. ಎಷ್ಟು ಹಂಗದ ಲಾಸ್ಟ್ ಘನ ತನಕನು ಬಂದ್ರ ಅವರು. ಸೊ ಇಷ್ಟು ಅದ್ಭುತವಾಗಿರ್ತಕ್ಕಂಥ ವಚನ ಸಾಹಿತ್ಯ ನಮ್ಮ ಭಾಷೆಯಲ್ಲಿ ಬಂದಿದೆ. ಅಂಡ್ ಪುಣ್ಯ ಅಥವಾ ನಮ್ಮ ಒಂದು ನಿಜವಾಗ್ಲೂ ಸೌಭಾಗ್ಯ ಏನಂದ್ರೆ, ಇದೇನು ಆಗದೇ ಮಾಡದೇ ಇರೋ ಅಂತ ಏನಲ್ಲ. ಸಚ್ ಎ ವಂಡರ್ಫುಲ್ ಎಲ್ಲ ಶರಣರನ್ನ ಮತ್ತು ಬಸವಣ್ಣನ ಪ್ರೇಮಿಗಳೇನಿದ್ದಾರೆ, ಅಥವಾ ಬಸವಣ್ಣನ ನಿಜವಾಗ್ಲೂ ವೀಕ್ಷಕರಿಗೆ ಸಂದೇಶ ಏನೆಂಬುದು ಅದೇ ಹೇಳಿಕೆ ನೆಂಬುದು ಕೇಳಿದೆ. ಈಗ ವೀಕ್ಷಕರಿಗೆ ಸಂದೇಶ ಏನು? ವೀಕ್ಷಕರಿಗೆ ಪ್ರೇಕ್ಷಕರಿಗೆ ಸಂದೇಶ ಅಂತಂದ್ರೆ,
ಬುದ್ಧಿ ಮತ್ತು ಜೀವ ಕೇಂದ್ರದ ಮಧ್ಯೆ ಇರುವ ಹೃದಯ ಕೇಂದ್ರವನ್ನ ಕಂಡು ಕಾಣದಿರೋ ಜಗತ್ತಿಗೆ ಅನುಕೂಲ ಆಗ ಗೀತ ಮಾತೆಂಬ ಜ್ಯೋತಿ ವಚನಗಳು ನಮ್ಮ ಕನ್ನಡ ಭಾಷೆಯಲ್ಲಿದೆ. ಅಂಡ್ ಇವತ್ತು ಓದಲಿಕ್ಕೆ ಕೂಡ ಸಿಗ್ತಾ ಇದೆ. ನಾವು ನಿಜವಾಗ್ಲೂ ಪುಣ್ಯವಂತರಿದ್ದೇವೆ. ಎಲ್ಲರೂ ಕೂಡ ಇದನ್ನ ಹಾಡ್ತಾ ಹಾಡ್ತಾ ರಾಗ, ಉಗುಳ್ತಾ ಉಗುಳ್ತಾ ರೋಗ ಅಂದಂಗೆ ವಚನವನ್ನು ಎಷ್ಟು ಹೇಳ್ತಾ ಹೋಗ್ತಿರೋದು ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಅಂತಲ್ಲ. ಫಸ್ಟ್ ಅದು ಮನನ ಆಗ್ತಾ ಹೋದಾಗ ನಮ್ಮ ಬಾಯಲ್ಲಿ ವಚನಗಳು ಉಳಿದಾಡಲಿ, ತದನಂತರ ಮನೆಯಲ್ಲಿ ಅರ್ಥ ಆಗ್ಲಿ ಬಿಡ್ಲಿ, ವಚನಗಳು ಅಲ್ಲಲ್ಲೇ ಪ್ಲೇ ಆಗ್ತಾ ಇರಲಿ. ಹಾಗೆ ಯಾರ್ಯಾರಿಗೆ ಇದರಲ್ಲಿ ಆಸಕ್ತಿ ಇದೇನೋ ಎಷ್ಟು ಸಾಧ್ಯವೋ ಅಷ್ಟು ಇದನ್ನ ಬೆಳೆಸುವ ಪ್ರಯತ್ನ, ನಾನು ಹೇಳಿದಾಗೆ ಕಲಾತ್ಮಕವಾಗಿ ಎಲ್ಲ ರೀತಿಯಲ್ಲಿ ಇದು ಹೋಗ್ಲಿ, ಹೃದಯಕ್ಕೆ ಹತ್ತಿರ ಆಗ್ಲಿ. ಯಾಕಂದ್ರೆ ಯಾವುದು ಶಬ್ದದಿಂದ ಬಹಳಷ್ಟು ಹೇಳಲಿಕ್ಕೆ ಕಷ್ಟ ಆಗುತ್ತೋ ಒಂದು ಸಂಗೀತ ಕೆಲಸ ಮಾಡುತ್ತೆ. ತದನಂತರ ಮೌನ ಅಂತೂ ಇಡೀ ಈಗ ಆಸ್ ಯು ಸೆಡ್ ಅಂಡ್ ಸ್ಕೂಲ್ ಆಫ್ ಥಾಟ್ಸ್ ಅಂದಂಗೆ ವೆರಿ ಮಚ್ ಬೇರೆ 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 ತಾತ್ವಿಕ ನೆಲೆ ಏನೇ ಇದ್ರು ಕೂಡ ಸಂಗೀತಕ್ಕಿರೋದು 7 ಸ್ವರ. ಇಡೀ ಪ್ರಪಂಚದಲ್ಲಿ ಎಲ್ಲಿ ಹೋದ್ರು ನಾವು 7 ಸ್ವರದಲ್ಲೇ ಮಾತಾಡ್ಬೇಕು. 7 ಬಣ್ಣ ಎಲ್ಲ ಏಳೆ ಸ ರೇ ಗ ಮ ಪ ಧ ನಿ. ಅಲ್ಲ ನೋಡಿ, ಸ್ವರಗಳು 7, ಆರೋಹಣ ಅವರೋಹಣ ನಾವೇನೇ ಮಾಡ್ತೀವಿ ಅಷ್ಟೇನೆ, ಆದ್ರೆ ರಾಗಗಳು ಎಷ್ಟು? ಈಗ ಹಾಗೆ ಹೇಳ್ದಂಗ ಹಿಂಗ ಸಂಗೀತಕ್ಕೆ 7 ಅಂತ ಬಂತಲ್ಲ, ಅದ್ರಾಗೆ ನಿಮ್ಮ ಸಂದೇಶ ನಡೆದ ವೀಕ್ಷಕರಿಗೆ ಚರ್ಚೆ ಮುಗೀತು. ಡಿಫ್ರೆಂಟ್ ಹೇಗಿಲ್ವೋ ಆತ್ಮೀಯರೇ, ಹಾಗೆ ನೋಡಿ, ನೀವು ಸ್ವರಸಂಧಾನ ಮಾಡಿ ಅಂತರ್ಮುಖಿಗಳಾಗಿ ನೆಲೆ ಮಾಡಿದಾಗ ನಿಮ್ಮ ಅನುಭವದ ಅಭಿವ್ಯಕ್ತಿ ಏನು ಬರ್ತದೆ ಈ ಕಾರ್ಯಕ್ರಮಗಳಲ್ಲಿ, ಅದು ಅನಂತ ರಾಗಗಳ ಹಾಗೆ ಅವಿರತವಾಗಿ ಬರ್ತಾ ಇರ್ಲಿ. ನಿಮ್ಮಿಂದ ಒಂದು ಫಲ ಮುಂಬರುವ ದಿನಗಳಲ್ಲಿ ನನ್ನ ವೈಯಕ್ತಿಕವಾಗಿ ಅಣ್ಣ ಹೇಳಿದಾಗ ನನ್ನಲ್ಲಿ ಬರ್ತಾ ಇರ್ತಕ್ಕಂಥ ಯೋಚನೆಗಳಾಗ್ಲಿ ಏನಪ್ಪಾ ಅಂದ್ರೆ, ಈ ವಚನಗಳನ್ನ ಇನ್ನೂ ಕ್ರೋಢೀಕರಿಸ್ತಾ ಹಂತ ಹಂತದ ಎಕ್ಸಾಮಿನೇಷನ್ಸ್ ಗಳನ್ನ ಮಕ್ಕಳಿಗೆ ಹೇಳ್ತಾ, ದೇಹದ ಬಗ್ಗೆ ಅರಿವು ಅಂದ್ರೇನು, ವಿಚಾರದ ಅರಿವು ಅಂದ್ರೇನು, ಯಾಕೆ ವಿಚಾರ ನಿನ್ನೆಲ್ಲ ಬರ್ತಿದೆ, ಪ್ರಶ್ನೆ ಮಾಡುವ ಮತ್ತು ಶರಣರ ವಚನಗಳನ್ನ ಪ್ರಶ್ನಿಸುವ ಒಂದು ಹೊಸ ಕಲೆಯನ್ನು ಕೂಡ ನಾವು ಎಜುಕೇಶನ್ ತರಬೇಕು. ಹಾಗೆ ಮುಂದೆ ಬರ್ತಾ ಬರ್ತಾ ಇದು ನಮ್ಮಲ್ಲಿರ್ತಕ್ಕಂತಹ ಮನಸ್ಸಿಗೆ ಸಂಬಂಧಪಟ್ಟ ಎಲ್ಲರ ವಾಸ್ತವ ತೊಂದರೆಗಳಿಗೆ ಇರುವ ಸೊಲ್ಯೂಷನ್ಸ್ಗಳು ಈ ಪುಸ್ತಕದಲ್ಲಿದೆ. ನೀವು ಎಲ್ಲೇ ಹೋಗಿ ಕೌನ್ಸಿಲಿಂಗ್ ಅಂತ ಎಷ್ಟೇ ನಾವು ಹೋದ್ರೂ ಕೂಡ ಒಂದೇನಾಗಿದೆಪ್ಪ ನಮ್ಮಲ್ಲಿ ಅಂದ್ರೆ, ಇಂಗ್ಲಿಷ್ನಲ್ಲಿ ಏನೋ ಹೇಳಿದ ತಕ್ಷಣ ನಾವು ಅದನ್ನ ಬಹಳ ಅದ್ಭುತವಾಗಿ ನಂಬ್ತೇವೆ, ಬಹಳ ಖುಷಿ ಪಡ್ತೇವೆ. ಆಗಿಂದಾಗೆ such a wonderful, oh, this is the one kind of brain and this is the neurotransmission and when you listen to this thing that thing ಅನ್ನೋ ಏನ್ ಹೇಳ್ತಾನ್ರಿ ಅವ ಅಂತೀವಿ. ಅದನ್ನ ಬಸವಣ್ಣ ಸಿಂಪಲ್ ಹೇಳಿರ್ತಾರ, ತನುಲೋಭ ಧನಲೋಭ ಮನಲೋಭ ಐತಿ, ಅದನ್ನ ಬಿಡು ಮಾರಾಯ ಅಂತ. ಸೊ ನಾವು ನಿಜವಾಗ್ಲೂ ಬ್ಲೆಸ್ಡ್ ಇದ್ದೇವೆ. ಇದನ್ನ ನಾವು ಒಳಗಡೆ ಹೋಗ್ತಾ ಹೋಗ್ತಾ ಆಳಕ್ಕೆ ಹೋದಾಗಿದ್ದು ನಮಗೆ ಮನನ ಆಗಲಿ. ಅವರ ಪ್ರಭಾವ ಬೀರಬೇಕು ಅಂದ್ರೆ ನಮ್ಮಲ್ಲಿರೋ ಅಭಾವಗಳನ್ನು ಪ್ರಾಮಾಣಿಕವಾಗಿ ನಾವು ನೋಡಿಕೊಂಡಾಗ ಅದು ನಮ್ಮ ಸ್ವಭಾವ ಆಗುತ್ತೆ. ಇಲ್ಲಿಗೆ ವೀಕ್ಷಕರೊಡನೆ ಅವರ ಆಶಯವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಶರಣರ ನೈಜ ಆಚರಣೆಗಳ ಸುದೀರ್ಘವಾದ 21 ಸಂಚಿಕೆಗಳ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾರೋಪಗೊಳಿಸ್ತಾ ಇದ್ದೇವೆ. ಸಮಾರೋಪ ಅಂದಾಕ್ಷಣ ನಾವು ಬಿಡ್ತೀವಿ ಅಂತಲ್ಲ, ಒಟ್ಟಾರೆಯಾಗಿ ಎಲ್ಲರ ಮೇಲೆಯೂ ಕೂಡ ಈ ಕಾರ್ಯಕ್ರಮ ತನ್ನ ಪ್ರಭಾವವನ್ನು ಬೀರಿದೆ ಅಂತ ತಿಳ್ಕೊಂಡು, ಶರಣರ ನಿಜದ ನೆಲೆಯ ಆ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಅಂಗದಿಂದ ಲಿಂಗದೆಡೆಗೆ ಅನ್ನುವ ಕಾರ್ಯಕ್ರಮವನ್ನು ಕೂಡ ಇವತ್ತು ಸಂಪನ್ನಗೊಳಿಸಿ, ಈಗ 3ನೇದಾಗಿ ಪೂಜ್ಯ ಗುರುಗಳು ಮುಂದೆ ಅವರ ಸಮಾಜದ ಮೇಲೆ ಆಗತಕ್ಕಂತಹ ಆಶಯಗಳನ್ನು ಏನಾಗಬೇಕು, ಅವರ ದೃಷ್ಟಿಕೋನದಲ್ಲಿ ನೀವು ಸಮಾಜದ ವೀಕ್ಷಕರಿಗೆ ಏನು ಸಂದೇಶ ಕೊಡ್ತೀರಿ ಗುರುಗಳೇ? ಕಾರಣ ನಿಮ್ಗೆ ಗೊತ್ತಿದೆ, ಬಸವ ನಿಜಯೋಗ ಅನ್ನೋ ಒಂದು ಚರ್ಚೆಯನ್ನು ತಂದಾಗ ಅನೇಕ ಜನ ಇದ್ಯಾಕೆ ಶಿವಯೋಗ ಹೋಗಿ ನಿಜಯೋಗ ಅಂದಿದ್ದು ನಾನು ಕೇಳಿದ್ದೇನೆ. ಇರಲಿ, ಅವರವರ ತಪ್ಪು ಅಂತ ನಾನು ಅನ್ನೋದಿಲ್ಲ. ಅದಕ್ಕೆ ಬಸವ ನಿಜಯೋಗದ ಕಲ್ಪನೆಯನ್ನು ಇವತ್ತು ಬೀಜ ಸ್ವರೂಪವಾಗಿ ತಾವು ಈ ಕಾರ್ಯಕ್ರಮದ ಮುಖೇನ ಎಲ್ಲರಿಗೂ ವೀಕ್ಷಕರಿಗೆ ಈ ಚರ್ಚೆ ಮುಗೀತು ಅಂತ ತಿಳ್ಕೊಳ್ಳಿ. ವೀಕ್ಷಕರಿಗೆ ನೇರವಾಗಿ ಮಾತಾಡಬೇಡಿ, ನಮಗೆ ಚರ್ಚೆ ಬೇಡ ಗುರುಗಳು. ಅಲ್ಲ, ಇದುವರೆಗೂ ಕೇಳಿದಂತ ವಿಚಾರಗಳನ್ನೆಲ್ಲ ನಾವು ಅಂತರಂಗದ ಅನುಸಂಧಾನದಲ್ಲಿ ನಿಜವಾದಂತ ತಿಳಿಯೋದಿದೆಯಲ್ಲ, ಅದು ನಮ್ಮ ಸ್ವಂತ ಅನುಭವದ ಅಭಿವ್ಯಕ್ತಿಯನ್ನ ನಿಜಯೋಗ ಅಂತ ಹೇಳ್ತಾರೆ. ಯೋಗ ಅಂತ ಹೇಳಿದ್ರೆ ಎರಡನ್ನ ಜೋಡಿಸೋದು. ಅದನ್ನ ನಾವು ಬೇರೆ ಬೇರೆ ಹಠ ಯೋಗ, ಬೇಕಾದಷ್ಟು ಯೋಗಗಳ ಬಗ್ಗೆ ನಾವು ಗದ್ದಲ ಮಾಡ್ಕೊಂಡು ಹೋಗ್ತೇವೆ.
ಆದ್ರೆ ನಿಜ ಯೋಗ ಅಂದ್ರೆ ಸಹಜ ಪ್ರಕ್ರಿಯೆಯಲ್ಲಿ ಸಹಜವಾಗಿ ತಾನೇ ಎಲ್ಲವಾಗುವಂತ. ನೋಡಿ, ಅದ್ರಲ್ಲಿ ಬಹಳ ವಿಶೇಷವಾಗಿ ಶರಣರ ನೆಲೆಯಲ್ಲಿ ನಿಜ ಯೋಗ ಅಂತ ಅನ್ನೋದು ಅದಕ್ಕೆ ಅನ್ವಯ ಆಗ್ತದೆ. ಯಾಕೆಂದ್ರೆ ಇದು ಬೌದ್ಧಿಕವಾದಂಥ ಶಬ್ದಾಡಂಬರ ಶಾಸ್ತ್ರ ಪ್ರತಿಕ್ರಿಯೆಗಳಿಂದ ಬರ್ತಕ್ಕಂಥದ್ದಲ್ಲ. ಇದು ಮೌನ ಧ್ವನಿಯಲ್ಲಿ ಸಹಜವಾದ ರೀತಿಯಲ್ಲಿ ಬರುವಂಥದ್ದು. ಅದರಲ್ಲೂ ಈ ಕೊನೆಗೆ ನಾದಾನುಸಂಧಾನದ ನೆಲೆಯಲ್ಲಿ ನಮ್ಮ ಪದ್ಮನಾಭ ಅಣ್ಣ ಅವರು ಹೇಳಿದ್ರಲ್ಲ, ಬಾಪು ಅವರು ಸುಪ್ರಸಿದ್ಧ ಕೊಳಲು ವಾದಕರು ಹೌದು. ಒಂದು ಮಾತು ಈ ನನಗನ್ನಿಸ್ತು, ಈ ಅಭಿವ್ಯಕ್ತಿಯ ನೆಲೆ ಹೇಗೆ ಬಂತು ಅಂತ ಹೇಳಿದ್ರೆ, ಕುವೆಂಪು ನಮ್ಮ ಬೇಂದ್ರೆ ಅವರ ಒಂದು ಕವನದ ಸಾಲು ಜ್ಞಾಪಕ ಬರುತ್ತೆ. ಅವರು ಹೇಳ್ತಾರೆ, ಮಾತು ಮಾತು ತೂತ ಮಾಡಿ ತೂತಿನಲ್ಲಿ ತನ್ನ ತುಂಬಿ ಕೊಳಲನೂದಿದ ಕೃಷ್ಣ ಅಂತ ಹೇಳಿದ್ರೆ, ಕೊಳಲು ಧ್ವನಿ ಬರಬೇಕಾದ್ರೆ ಅದರಲ್ಲಿ ಗಟ್ಟಿತನ ಇದೆ, ತುಂಬಿಕೊಂಡಿದ್ದೇನು ಇಲ್ಲ, ಅದು ಸಂಪೂರ್ಣವಾಗಿ ಟೊಳ್ಳಾಗಿರಬೇಕು. ವಚನಾನುಸಂಧಾನ ಮತ್ತು ಈ ನಿಜದ ನೆಲೆಯನ್ನು ತಿಳಿಬೇಕು, ನಿಜಯೋಗ ಪ್ರಕ್ರಿಯೆಯಲ್ಲಿ ಬರಬೇಕು, ವಚನ ನಿಜಯೋಗಕ್ಕೆ ಬರಬೇಕು ಅಂತ ಹೇಳಿದ್ರೆ ನನ್ನ ಅಹಮಿಕೆ ಮತ್ತು ನಾನು ನನ್ನದು ಅಂತನ್ನಂತ ನನ್ನ ಬಿಗುಮಾನಗಳನ್ನು ಸಂಪೂರ್ಣವಾಗಿ ಇಲ್ಲವಾಗಿಸಿಕೊಂಡು ನಾನು ಕೊಳಲಿನಂತೆ ಒಳಗೆ ಖಾಲಿಯಾಗಬೇಕು. ಆವಾಗ ಏನಾಗುತ್ತೆ, ಆವಾಗ ಆ ಮೂಲ ಮಹಾನುಭಾವದ ಲಿಂಗಾನುಭವದ ನೆಲೆ ವಚನಗಳಲ್ಲಿ ಏನಿತ್ತು ಅದು ಸಹಜ ಧ್ವನಿಯಾಗಿ ಹೊರಗೆ ಬರ್ತದೆ. ಅದು ನಮ್ಮ ಆಚರಣೆಗೆ ಬರಬೇಕು. ಈ ಆಚರಣೆಗೆ ಬರುವಂಥ ನೆಲೆಯಲ್ಲಿ ನಮ್ಮ ಅಂತರಂಗ ಬಹಿರಂಗವನ್ನು ಸಹಜವಾಗಿ ಜೋಡಿಸ್ತಕ್ಕಂಥ ಅತ್ಯಂತ ತೀಕ್ಷ್ಣ ಪ್ರಕ್ರಿಯೆ ಇದೆಯಲ್ಲ, ಅದು ನಿಜ ಯೋಗ. ಇದು ಮಾತು ಮನಗಳಿಗೆ ಅತ್ತತ್ತ ಮೀರಿದಂಥ ಯೋಗ. ಇದು ಮಾತಿಗೆ ಸಿಕ್ಕಾಕೊಳ್ಳೋದಲ್ಲ. ಇದು ಅದರಲ್ಲೂ ಶರಣರು ಪ್ರತಿಯೊಂದು ವಿಚಾರವನ್ನು ಸಹ ತಮ್ಮ ಬೌದ್ಧಿಕ ಪ್ರಕ್ರಿಯೆಯಿಂದ ಹೇಳಿದ್ದಲ್ಲ. ಅದು ಸಹಜವಾಗಿ ಅವರ ಹೃದಯದ ಮಿಡಿತವನ್ನೇ ಅಲ್ಲಿ ಜೋಡಿಸ್ಕೊಟ್ಟಿರುವಂಥ ನೆಲೆ ಇರುವಂಥದ್ರಿಂದ ಮಾತು ತೂತಾಗಿದೆ, ಅನುಭವ ಸಂಪೂರ್ಣವಾಗಿ ಅಲ್ಲಿ ಸೇರಿ ಬಂದಿದೆ ಅಲ್ವಾ, ಅದು ನಿಜ ಯೋಗ. ಹೀಗೆ ಪ್ರಭುದೇವರ ಆದಿಯಾಗಿ ಬಸವಣ್ಣನವರ ಮಾರ್ಗದಲ್ಲಿ ಎಲ್ಲ ಶರಣರ ನೆಲೆಯಲ್ಲಿ ನಾವು ಮೌನಾನುಸಂಧಾನ ಮಾಡಿ ಆ ವಚನಗಳ ಅಂತರಂಗವನ್ನು ಪ್ರವೇಶ ಮಾಡೋದಿದೆಯಲ್ಲ, ಅದಕ್ಕೆ ನಾವು ಸಿದ್ಧರಾಗೋದೇ ನಿಜಯೋಗ. ಅದಕ್ಕೆ ನಿಜಯೋಗದ ವಿಚಾರವನ್ನು ಸಹಜವಾಗಿ ಸ್ವಲ್ಪವಾದರೂ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ಪೂರ್ತಿ ತಿಳಿದಿದ್ದೇವೆ ಅಂತ ಏನಿಲ್ಲ. ಆದರೆ ಅವರು ನುಡಿಗೊಟ್ಟ ಪರಿಯಲ್ಲಿ ನಾವು ಏನು ಹೇಳಬೇಕೋ ಅದು ಹೇಳಿದ್ದೇವೆ. ನಾವು ಚರ್ಚೆ ಮಾಡಿದವರು ನಾವಲ್ಲ, ಇದರಿಂದ ಬಿಗುಮಾನ ಪಟ್ಟವರು ನಾವಲ್ಲ. ಅವನು ನುಡಿಸಿದಂತೆ ನಾವು ನುಡಿದಿದ್ದೇವೆ ಅಷ್ಟೇ, ಇದರಲ್ಲಿ ಬೇರೆ ಇನ್ನೇನು ಇಲ್ಲ ಅಂತ ಹೇಳಿ ನಿರ್ಲಿಪ್ತ ನಿಜಾನುಭವದಲ್ಲಿ ಇದರಿಂದ ನಾನು ಏನು ಕಲಿತೆ ಅಂತ ಹೇಳಿ ಅಂತರಂಗದಲ್ಲಿ ನಾವು ನಿರೀಕ್ಷೆ ಮಾಡ್ಕೊಳ್ಳೋದಿದೆಯಲ್ಲ, ಇದು ನಿಜ ಯೋಗದ ಮೌನ ಅನುಸಂಧಾನ. ಶರಣ. ಅದ ನಂತರ ನಿಜಾಚರಣೆಗಳಾಯಿತು. ನಮ್ಮ ಅಣ್ಣನ ಅಂಗದಿಂದ ಲಿಂಗದೆಡೆಗಾಯಿತು. ಮುಂದಿನ ದಿನಗಳಲ್ಲಿ ಬಸವ ನಿಜಯೋಗದ ಬಗ್ಗೆಯೂ ಕೂಡ ಬಸವ ಸಮಿತಿ ತನ್ನ ಕಾರ್ಯರೂಪವನ್ನು ವ್ಯವಸ್ಥೆ ಮಾಡ್ತಾ ಇದೆ. ಅದಕ್ಕೆ ಎಲ್ಲರ ಸಹಕಾರವನ್ನು ಕೂಡ ನಾನು ಕೇಳ್ತಾ ಇದ್ದೇನೆ. ಇದೇನು ಬಸವ ಸಮಿತಿಗೆ ಬರ್ತಕ್ಕಂಥ ಕಿರೀಟ ಅಲ್ಲ, ಏನೂ ಅಲ್ಲ. ಈ ಹಿನ್ನೆಲೆಯಲ್ಲಿ ಸುಮ್ಮನೆ ವಚನಗಳನ್ನು 23,000 ವಚನಗಳನ್ನು ಅವಲೋಕಿಸಿ ನೋಡಿದಾಗ 3,100 ಕಡೆ ನಿಜ ಅನ್ನೋ ಒಂದು ಶಬ್ದವನ್ನು ಶರಣರು ಬಳಸ್ತಾರೆ. ನನಗೇನು ಈ ರೀತಿಯ ಸಂಶೋಧನಾತ್ಮಕವಾಗಿ ನೋಡಿದಾಗ ಯಾಕೆ ಇಷ್ಟು ಈ ಒಂದು ಶಬ್ದವನ್ನು ಬಳಸಿದ್ರು ಅನ್ನೋ ಒಂದು ನೆಲೆಯಲ್ಲಿ ಬಸವ ನಿಜಯೋಗದ ಬಗ್ಗೆ ಅನೇಕ ಚರ್ಚೆಗಳನ್ನು ನಾವು ಅನೇಕ ಅನುಭಾವಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ ಗುರುಗಳೇ. ಈಗ ಇನ್ನೊಂದು ಮಾತನ್ನು ಹೇಳಿ ಇವತ್ತಿನ ಈ ಸಂಪೂರ್ಣವಾದ ಈ 21 ಸಂಚಿಕೆಗಳ ಸಮಾರೋಪ ಮಾಡ್ತಾ ಇದ್ದೀವಿ. ತಮಗೆ ಗೊತ್ತಿರೋ ಹಾಗೆ ಆರಂಭಿಕ ಕಾರ್ಯಕ್ರಮಗಳಲ್ಲಿ ವಚನ ಸಂವಿಧಾನ ಅನ್ನತಕ್ಕಂಥ ಒಂದು ಆರಂಭ ಮಾಡಿದ್ವಿ ಬಸವ ಸಮಿತಿಯಿಂದ. ಇಲ್ಲಿ ವಚನ ಸಂವಿಧಾನ ಹೇಗೆ ಭಾರತದ ಸಂವಿಧಾನ ಇಡೀ ಭಾರತವನ್ನು ಒಂದು ಮಾಡತಕ್ಕಂಥ ಶಕ್ತಿ ಇದೆಯೋ, ಇದು ಸಂಪೂರ್ಣವಾಗಿ ವಚನ ಸಂವಿಧಾನದ ಮೂಲಕ ಅಂಗ ಲಿಂಗ ತತ್ವಗಳನ್ನ ಎಲ್ಲರೂ ಕೂಡ ಜಾಗೃತ ಮಾಡಿಕೊಳ್ಳಿ ಅನ್ನೋದಕ್ಕೆ ನಾನು ನಿಮ್ಮೊಡನೆ ಹಂಚಿಕೊಳ್ತೇನೆ. ದಯವಿಟ್ಟು ಇದನ್ನು ಮನನ ಮಾಡಿ. ಯಾರಿಗಾದರೂ ಬೇಕಾದರೆ ಬಸವ ಪಥದಲ್ಲೂ ನಾವು ಪ್ರಕಟಣೆ ಮಾಡಿದ್ದೇವೆ. ನಾನು ವಿಶ್ವಗುರು ಬಸವಣ್ಣನವರು ಬೋಧಿಸಿದ ಶರಣ ಸಂಸ್ಕೃತಿಯ ನೈಜ ಆಚರಣೆಯ 10 ಸೂತ್ರಗಳನ್ನು ನನ್ನ ಬದುಕಿನಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುತ್ತೇನೆ. ಇದು ನಮ್ಮೆಲ್ಲರ ನಿರ್ಣಯ ಆಗಬೇಕು. ಅನಂತರ ನಾನು ಶರಣ ಸಂಸ್ಕೃತಿಯ ತತ್ವಗಳನ್ನು ಅರಿತು ಬದುಕಿನಲ್ಲಿ ಆ ತತ್ವಗಳನ್ನು ನಿಷ್ಠೆಯಿಂದ ಪಾಲಿಸುತ್ತೇನೆ. ನಾನು ಬಸವಣ್ಣನವರು ಮಾರ್ಗದರ್ಶಿಸಿರುವ
ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಈ ತತ್ವಗಳನ್ನು ಅಳವಡಿಸಿಕೊಂಡು ಅಂತರಂಗ ಬಹಿರಂಗಗಳನ್ನು ಶುದ್ಧೀಕರಿಸಿಕೊಳ್ಳುತ್ತೇನೆ. ನಾನು ನನ್ನ ಕಾಯಕವನ್ನು, ಯಾವುದೇ ಕಾಯಕ ಇರಲಿ, ನನ್ನ ಕಾಯಕವನ್ನು ಭಕ್ತಿ, ಶ್ರದ್ಧೆ, ನಿಷ್ಠೆಯೊಂದಿಗೆ ಲಿಂಗ ಸಾಕ್ಷಿಯಾಗಿ ಮಾಡುತ್ತೇನೆ. ನಾನು ಶರಣರ ದಾಸೋಹ ತತ್ವವನ್ನು ಅರಿತು ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ನಾನು ಬದುಕಿನ ಎಲ್ಲ ಆಚರಣೆಗಳನ್ನು ಅರಿವಿನಿಂದ ಆಚರಿಸುತ್ತೇನೆ. ನಾನು ದಯೆಯೇ ಧರ್ಮದ ಮೂಲವೆಂದರಿತು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುತ್ತೇನೆ. ನಾನು ಶರಣರ ದೇಹಾಲಯ ಸಂಸ್ಕೃತಿಯನ್ನು ಅಪ್ಪಿ ಬದುಕುತ್ತೇನೆ. ಇಷ್ಟಲಿಂಗದ ಅನುಭವ ಪಥದಲ್ಲಿ ನಾನು ಸಾಗುತ್ತೇನೆ. ಕೊನೆಯದಾಗಿ ನಾನು ನ್ಯಾಯ ನಿಷ್ಠೆಯಾಗಿ ದಾಕ್ಷಿಣ್ಯಪರನಲ್ಲದೆ ಲೋಕ ವಿರೋಧಿಯಾದರೂ ಶರಣರಂತೆ ಯಾರಿಗೂ ಅಂಜದೆ ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿ ನಾನು ಬದುಕುತ್ತೇನೆ. ಈ ವಚನ ಸಂವಿಧಾನವನ್ನು ನನಗೆ ನಾನೇ ಅರ್ಪಿಸಿಕೊಂಡು ಶರಣ ಸಂಸ್ಕೃತಿಯನ್ನು ಬದುಕಿನ ಶಾಸನವಾಗಿ ವಿಧಿಸಿಕೊಳ್ಳುತ್ತೇನೆ. ಶರಣು ಶರಣಾರ್ಥಿ. ಸಂಗಮದೇವಾ ಕೂಡಲ ಸಂಗಮದೇವಾ ಕೂಡಲ ಸಂಗಮದೇವಾ ಕೂಡಲ ಸಂಗಮದೇವಾ ಕೂಡಲ ಸಂಗಮದೇವಾ ಕೂಡಲ ಸಂಗಮದೇವಾ ತಾಳಮಾನ ಸರಿಸವನರಿಯೇ ತಾಳಮಾನ ಸರಿಸವನರಿಯೇ ಓಜೆ ಬಜಾವಣೆಯ ಲೆಕ್ಕವನರಿಯೇ ಓಜೆ ಬಜಾವಣೆಯ ಲೆಕ್ಕವನರಿಯೇ ಅಮೃತ ಗಣದೇವ ಗಣವನರಿಯೇ ಅಮೃತ ಗಣದೇವ ಗಣವನರಿಯೇ ಕೂಡಲ ಸಂಗಮ ದೇವಾ ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಆನು ಒಲಿದಂತೆ ಹಾಡುವೆ